ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ಸಾಂವತ್ಸರಿಕ ಶ್ರೀಮನ್ ಭಾಗವತ ಜ್ಞಾನಯಜ್ಞದ ಅಂಗವಾಗಿ ನಾವೇನು ನಿನ್ನೆಯಿಂದ ಶುರು ಮಾಡಿದ್ದೇವೆ, ಆ ಪ್ರಥಮ ಸ್ಕಂಧ ಶ್ರೀಮದ್ ಭಾಗವತದ 2ನೇ ದಿನದ ಒಂದು ಚಿಂತನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ಸೂತ ಪುರಾಣಿಕರು ಶೌನಕರ ಹತ್ತಿರಕ್ಕೆ ಬಂದರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಶೌನಕ ಅಂತ ಅತ್ಯಂತ ಪ್ರಸಿದ್ಧರಾದ ವ್ಯಕ್ತಿಗಳು. ಸೂತ ಶೌನಕ ಇವರಿಬ್ಬರ ಸಂವಾದ ಯಾವುದೇ ಕಥೆ ನೋಡಿದ್ರು ಹಾಗೆ ಇರುತ್ತೆ. ಸೂತರು ಶೌನಕರಿಗೆ ಇಂತೆಂದರು ಅಂತ ಬರೀತಾರೆ. ಶೌನಕ ಅಂದ್ರೆ ಏನು? ಶೌನಕರು ಅಂದ್ರೆ ಯಾರು ಅಂದ್ರೆ, ವಾಸ್ತವಿಕವಾಗಿ ಶಬ್ದದ ರೀತಿಯ ಅರ್ಥ ನೋಡಿದ್ರೆ ಶುನ ಅಂದ್ರೆ ಏನು? ನಾಯಿ. ಶೌನಕ ಅಂದ್ರೆ ಏನು? ನಾಯಿಯ ಮಗ ಅಂತ ಅರ್ಥ ಆಗ್ಬೇಕು. ನೋಡಿ, ಜ್ಞಾನಿಗಳದ್ದು ಹೇಗಿರುತ್ತೆ ಅಂದ್ರೆ, ವಿಶ್ವಾಮಿತ್ರರ ಮಕ್ಕಳು ತುಂಬಾ ಜನ ಶುನಃಪಾದ ಅಂತ, ನಾಯಿ ಕಾಲು ಅಂತ, ಶುನಃಶೇಪ ಅಂತ, ಶುನಃಪುಚ್ಛ ಅಂತ, ನಾಯಿ ಬಾಲ, ಎಲ್ಲ ಹೆಸರು ಮುನಿಗಳದ್ದು. ನಾವು ಯಾವ ಡಿಕ್ಷನರಿ ತಗೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಪಾರ್ಥ ಆಗ್ಬಿಡುತ್ತೆ. ಶೌನಕ ಅಂದ್ರೇನು? ನಾಯಿ ಮಗ ಅಂತ ಅರ್ಥ ಮಾಡ. ಹಾಗ ಅರ್ಥ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಶುನ ಅಂತಂದ್ರೆ ಓಡಾಡೋದು ಅಂತ ಅರ್ಥ ಅಲ್ವಾ? ನಾಯಿ ಕೆಲಸ ಏನು? ಸುಮ್ಮನೆ ತಿರುಗ್ತಾ ಇರುತ್ತೆ. ಅದು ನೀವು ಮಧ್ಯರಾತ್ರಿ 1 ಗಂಟೆಗೆ ಬಂದ್ರು ಓಡಾಡ್ತಾ ಇರುತ್ತೆ. ಆದ್ರಿಂದ ಶುನ, ನಾಯಿಗೆ ಶುನ ಅಂತ ಯಾಕೆ ಕರೀತಾರೆ? ಸುಮ್ಮನೆ ತಿರುಗಾಡ್ತಿರತ್ತೆ. ಹಾಗೆ ಇವರು ತಿರುಗಾಡ್ತಾರೆ. ಎಲ್ಲಿ ತಿರುಗಾಡ್ತಾರೆ ಅಂದ್ರೆ ಶಾಸ್ತ್ರಗಳಲ್ಲಿ ಓಡಾಡ್ತಾರೆ. ಆದ್ದರಿಂದ ಇವ್ರು ಯಾರು? ಶೌನಕರು. ಆ ನಾಯಿ ಬೀದಿ ಬೀದಿ ಅಲ್ಲದ್ರೆ ಈ ಮಹಾನುಭಾವರಾದಂಥವರು ಶೌನಕರು ಶಾಸ್ತ್ರಗಳಿಂದ ಶಾಸ್ತ್ರಗಳಿಗೆ ಓಡಾಡ್ತಾರೆ. ಆದ್ದರಿಂದ ಇವ್ರಿಗೆ ಏನ್ ಹೆಸರಾಯ್ತು? ಶೌನಕ. ನಿನ್ನೆ ರೋಮಹರ್ಷಣ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದೆ. ಸೂತ ಅನ್ನೋದಕ್ಕೆ ಅರ್ಥ ಆಯ್ತು, ಶೌನಕ ಅನ್ನೋದಕ್ಕೆ ಅರ್ಥ ಆಯ್ತು. ಆದ್ದರಿಂದ ಅವರು 10,000 ಜನ ವಿದ್ಯಾರ್ಥಿಗಳಿಗೆ ಇಟ್ಟುಕೊಂಡು ಊಟ ಹಾಕಿ ಪಾಠ ಮಾಡ್ತಾ ಇದ್ರು ಇಲ್ಲಿ ನೈಮಿಷಾರಣ್ಯದಲ್ಲಿ. ಆದ್ದರಿಂದ ಶೌನಕರನ್ನ ಕುಲಪತಿ ಅಂತ ಕರೀತಾರೆ. ಒಂದು ಯೂನಿವರ್ಸಿಟಿ ಅಂತ ಆಗಬೇಕಾದ್ರೆ ಅಲ್ಲಿ ಮಿನಿಮಮ್ ಅಂದ್ರೆ 10,000 ಜನ ವಿದ್ಯಾರ್ಥಿಗಳು ಇರ್ಲೇಬೇಕು. ಶೌನಕೋಹ ವೈ ಮಹಾಶಾಲಹ ಅಂತ ಇವತ್ತು ಚಾನ್ಸಲರ್, ವೈಸ್ ಚಾನ್ಸಲರ್ ಅಂತ ಏನ್ ಹೇಳ್ತಾರೆ, ಆ ವೈಸ್ ಚಾನ್ಸಲರ್ಗೆ ಕುಲಪತಿ ಅಂತ ಕರೀತಾರೆ, ಚಾನ್ಸಲರ್ಗೆ ಮಹಾಶಾಲಾ ಅಂತ ಕರೀತಾರೆ. ಅಂದ್ರೆ ಅವತ್ತಿನದೆಲ್ಲ ಇವತ್ತು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ನಾವು, ಅದನ್ನ ಬೇರೆ ಇನ್ನೇನಿಲ್ಲ. ಅವರು ಪ್ರಶ್ನೆ ಮಾಡಿದ್ರು, ಅಂತರ್ಯಾಮಿಯಾದ ಭಗವಂತನಿಗೆ ಹೆಂಗ್ ಸಂತೋಷ ಆಗತ್ತೆ ಅದನ್ನ ನೀವು ಹೇಳಬೇಕು. ಅವಾಗ ಸೂತರು ಕೇಳ್ತಾರೆ, ಅಲ್ಲಪ್ಪ, ಈ ಏನೋ ಜ್ಞಾನಸತ್ರ ಅಂತ ಮಾಡಿದ್ರಿ, ಈ ಜ್ಞಾನಸತ್ರ ಆರಂಭ ಆಗೋದಕ್ಕಿಂತ ಇನ್ನೊಂದು ಜ್ಞಾನಸತ್ರ ಮಾಡಿದ್ರಲ್ಲ ನೀವು,
ಶೌನಕರ ಕೆಲಸ ಏನು? ಪ್ರವಚನ ಮಾಡಿಸ್ತಾ ಇರೋದೇ ಅವ್ರ ಕೆಲಸ. ಅವ್ರು ಕೇಳ್ತಾರೆ, ಬೇಜಾರಾಗಿಲ್ವಾ ನಿಮ್ಗೆ? ಕೇಳಿ 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 ತಲೆ ಕೆಟ್ಟೋಗಿಲ್ವಾ ಅಂತಂದ್ರೆ ಶೌನಕರು ಉತ್ತರ ಕೊಡ್ತಾರೆ, ಯಾರಿಗೆ ಅದರ ರಸ ಗೊತ್ತಾಗುತ್ತೆ, ಶಾಸ್ತ್ರವನ್ನ ಕೇಳೋದ್ರಿಂದ ಆಸಕ್ತಿ ಯಾರು ಹುಟ್ಟಿದೆ ಅವ್ರು ಯಾವತ್ತೂ ಬೇಜಾರಾಗಲ್ಲ. ಆದ್ರಿಂದ ನಮ್ಗೆ ಬೇಜಾರಿಲ್ಲ. ಯಾಕೆಂದ್ರೆ ನೀವು ಹೇಳೋರು ಹೊಸ ರೀತಿಯಲ್ಲಿ ಹೇಳ್ತೀರಿ, ಬೇರೆ ಬೇರೆ ಕಥೆ ಹೇಳ್ತೀರಿ, ಹೇಳಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಮಂಗಳಾಚರಣೆಯನ್ನ ಮಾಡ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಮಹಾಭಾರತ ಮಂಗಳಾಚರಣೆ ಆರಂಭ ಆಗುತ್ತೆ. ಪ್ರತಿಯೊಂದು ಗ್ರಂಥಗಳಿಗೂ ಮಂಗಳಾಚರಣೆ ಇದೆ. ಅಂದ್ರೆ ಪ್ರವಚನ ಮಾಡ್ಬೇಕಾದ್ರೆ, ಪಾಠ ಮಾಡ್ಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು. ಮಂಗಳಾಚರಣೆ ಯಾಕೆ ಮಾಡೋದು ಅಂತಂದ್ರೆ ವಿಘ್ನ ಪರಿಹಾರ ಆಗ್ಲಿ ಅಂತ, ವಿಘ್ನಗಳು ಪರಿಹಾರ ಆಗ್ಲಿ ಅಂತ ಮಂಗಳಾಚರಣೆ. ವೇದವ್ಯಾಸ ದೇವ್ರಿಗೆ ಯಾವ ವಿಘ್ನಗಳು ಇಲ್ಲ. ಮತ್ತೆ ವೇದವ್ಯಾಸ ದೇವ್ರು ಯಾಕೆ ಮಂಗಳಾಚರಣೆ ಮಾಡ್ತಾರೆ ಅಂದ್ರೆ ಓದೋರಿಗೆ ವಿಘ್ನ ಬರದೇ ಇರ್ಲಿ ಅಂತ. ಈಗ ವೇದವ್ಯಾಸ ದೇವ್ರಿಗೆ ಏನಿಲ್ಲ, ನಮಗ ವಿಘ್ನ. ಹೋಗಬೇಕು ಇಲ್ಲಿಗೆ ಆಶ್ರಯ ಮಠಕ್ಕೆ ಪ್ರವಚನಕ್ಕೆ ಅನ್ಕೊಂಡು ಬಂದಿದ್ದಕ್ಕೆ ಹೊರಟಿದ್ ಆಶ್ರಯ ಮಠಕ್ಕೆ ಅಂತ ಹೋಗಿದ್ ಇನ್ನೆಲ್ಲಿಗೂ ವ್ಯಾಸರಾವ್ ಮನೆಗೆ, ಹಂಗಾಗ್ಬಿಟ್ಟ ಆಮೇಲೆ. ಆಗದಲ್ಲ. ಅಂದ್ರೆ ಹೇಳೋರಿಗೆ ಕೇಳೋರಿಗೆ ಮಧ್ಯದಲ್ಲಿ ಬರುವಂತಹ ವಿಘ್ನಗಳು ಪರಿಹಾರ ಆಗಬೇಕು ಅನ್ನುವ ಕರುಣೆಯಿಂದ ದೊಡ್ಡವರು ಏನ್ ಮಾಡ್ತಾರೆ, ಮಂಗಳಾಚರಣೆಯನ್ನು ಮಾಡ್ತಾರೆ. ಆದ್ದರಿಂದ ಅದರಲ್ಲಿ ಯಾವುದೇ ಗ್ರಂಥ ಹೇಳಬೇಕು ಅಂತಂದ್ರೆ 6-7 ಜನ ದೊಡ್ಡವರ ಸ್ಮರಣೆ ಮಾಡಬೇಕು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಇದು ಮಂಗಳಾಚರಣೆ. ಇದರಲ್ಲಿ ನಾರಾಯಣಂ ನಮಸ್ಕೃತ್ಯ ಈ ಶ್ಲೋಕ ಫಸ್ಟ್ ಹೇಳಿದ್ಯಾರು? ಈಗ ಸೂತ ಪುರಾಣಿಕರು. ಆರಂಭದಲ್ಲಿ ನಮಸ್ಕಾರ ಮಾಡಬೇಕಾದ ಯಾರಿಗೆ? ನಾರಾಯಣನಿಗೆ. ಯಾಕೆ? ಗ್ರಂಥ ಪ್ರತಿಪಾದ್ಯ. ಆಮೇಲೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ. ನೋಡಿ ಅಲ್ಲಿ ನಾರಾಯಣ ಆದ್ಮೇಲೆ ದೇವಿ ಸರಸ್ವತಿ, ಸರಸ್ವತಿ ದೇವಿ ಅಲ್ಲ, ನಾರಾಯಣ ಆದ್ಮೇಲೆ ಪಕ್ಕದಲ್ಲಿ ಬರೋಳು ದೇವಿ. ದೇವಿ ಅಂದ್ರೆ ಯಾರು? ನಮಗೆ ದೇವಿ ಅಂದ್ರೆ ಯಾವ ದೇವಿ ಅಂತ ಬೇಕಾಗತ್ತೆ. ಗೀತೆ ಅನ್ನೋ ಶಬ್ದ ಕೇಳ್ತಾ ಇದ್ದ ಹಾಗೆ ನೆನಪಿಗೆ ಬರುವಂತಹ ಗೀತೆ ಯಾವುದು? ಸಹಸ್ರನಾಮ ಅನ್ನೋ ಶಬ್ದ ಬರ್ತಾ ಇದ್ದ ಯಾವ ಸಹಸ್ರನಾಮ ಬರುತ್ತೆ ಅಷ್ಟೇ. ಹಾಗೆ ದೇವಿ ಅಂದ್ರೆ ಯಾರು? ಲಕ್ಷ್ಮಿಯೇ. ದೇವಿ ಭಾಗ್ಯಾತ್ಮಿಕಾದೃಣಾಮ್ ಅಂತ ಭಾಗ್ಯವನ್ನ ಕೊಡುವವಳಾದ್ದರಿಂದ ಲಕ್ಷ್ಮಿಗೆ ದೇವಿ ಅಂತ ಹೆಸರು. ಆದ್ದರಿಂದ ನಾರಾಯಣನಿಗೆ ಫಸ್ಟ್ ನಮಸ್ಕಾರ ಮಾಡಿ, ಸೆಕೆಂಡ್ ನಮಸ್ಕಾರ ಯಾರಿಗೆ? ದೇವಿಗೆ. ಆಮೇಲೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ನಾರಾಯಣ, ದೇವಿ, ನರೋತ್ತಮ. ನರ ಅಂದ್ರೆ ಜೀವರು, ಜೀವರಲ್ಲಿ ಉತ್ತಮ ಯಾರು? ಜೀವೋತ್ತಮ, ಮುಖ್ಯ ಪ್ರಾಣ ದೇವರು. ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ಸರಸ್ವತೀಂ, ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಿ 4 ಜನ ಆಯ್ತು. ನಾರಾಯಣ, ಲಕ್ಷ್ಮಿ, ಬ್ರಹ್ಮ, ವಾಯುದೇವರು, ಸರಸ್ವತಿ, ಭಾರತಿ. ನರೋತ್ತಮ ಅನ್ನೋ ಶಬ್ದದಿಂದ ಬ್ರಹ್ಮದೇವರು, ವಾಯುದೇವರು. ಸರಸ್ವತಿ ಅನ್ನೋ ಶಬ್ದದಿಂದ ಭಾರತಿ, ಸರಸ್ವತಿ. ನಮಸ್ಕಾರ ಮಾಡಿ ಆಮೇಲೆ ನರಂ. ನರ ಅಂದ್ರೆ ಯಾರು? ಶೇಷ. ಆ ಶೇಷ ಎಲ್ಲಿದ್ದಾನೆ? ಬದ್ರಿನಲ್ಲಿ ನಾರಾಯಣನ ಪಕ್ಕದಲ್ಲಿ ಕೂತಿದ್ದಾನೆ. ಆದ್ದರಿಂದ ಅವರಿಬ್ಬರು. ಕೊನೆಗೆ ನಮಸ್ಕಾರ ಮಾಡಿದ್ಯಾರಿಗೆ? ವ್ಯಾಸಂ. ವ್ಯಾಸನು ನಾರಾಯಣನೇ ಆಗಿರ್ಬೇಕಾದ್ರೆ ಎಲ್ರಿಗೂ ನಮಸ್ಕಾರ ಮಾಡಿ ವೇದವ್ಯಾಸದೇವ್ರ ಕೊನೆ ನಮಸ್ಕಾರ ಯಾಕೆ ಅಂದ್ರೆ ಸಂಪುಟ ಅದು. ಮೊದಲು ನಾರಾಯಣ, ಕೊನೆಗೂ ನಾರಾಯಣ. ಆದ್ದರಿಂದ ನಾರಾಯಣ, ವೇದವ್ಯಾಸ, ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಶೇಷ. ಇಷ್ಟು ಜನಗಳಿಗೆ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕು? ಗ್ರಂಥ ಹೇಳಲಿಕ್ಕೆ ಶುರು ಮಾಡಬೇಕು. ಮಂಗಳಾಚರಣೆ ಆಯ್ತು. ಮಂಗಳಾಚರಣೆ ಆದ್ಮೇಲೆ ಭಾಗವತವನ್ನ ಫಸ್ಟ್ ಜಗತ್ತಿಗೆ ಕೊಟ್ಟಿದ್ಯಾರು? ಶುಕಾಚಾರ್ಯ. ಬರೆದಿದ್ಯಾರು? ವೇದವ್ಯಾಸರು. ಫಸ್ಟ್ ಪ್ರವಚನ ಮಾಡಿದ್ಯಾರು? ಶುಕಾಚಾರ್ಯರು. ಅವರಿಗೆ ನಮಸ್ಕಾರ ಮಾಡ್ತಾರೆ. ಶುಕಾಚಾರ್ಯರು ಹುಟ್ಟಿದ್ ಹೆಂಗೆ ಅಂತಂದ್ರೆ ರುದ್ರದೇವರು ಭಗವಂತರನ್ನ ಕುರಿತಾಗಿ ತಪಸ್ ಮಾಡಿರ್ತಾರೆ. ನಾನ್ ನಿನ್ ಮಗನಾಗಿ ಹುಟ್ಟು ಬರಬೇಕು ಅಂತ. ಭಗವಂತ ಅಂದ, ಯಾವಾಗ್ಲೂ ನೀನ್ ಕೇಳ್ತೀಯ ನನ್ನ ಸ್ತೋತ್ರ ಮಾಡು, ನಾನ್ ನಿಂಗೆ ವರ ಕೊಡ್ತೀನಿ ಅಂತ. ಅದು ಇಲ್ಲಿ ಉಲ್ಟಾ ಕೇಳ್ತಾ ಇದ್ಯಾ, ಮಗನಾಗಿ ಹುಟ್ಟಬೇಕು ಅಂತ. ಆದ್ರೆ ನಾನು ಜ್ಞಾನ ಪ್ರಚಾರಕ್ಕಾಗಿ ಅವತಾರ ಮಾಡ್ತೀನಿ,
ನೀನು ಬಂದಾಗ ಎಡವಟ್ ಮಾಡಕ್ ಹೋಗ್ಬಾರ್ದು. ನಾನೇನ್ ಕೆಲಸ ಮಾಡಿದ್ದೀನೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೇನ್ ಮಾಡ್ಬೇಕು, ನಿನ್ನೊಳಗೆ ವಾಯುದೇವರ ಪ್ರವೇಶ ಆಗ್ಬೇಕು, ನಿನ್ನ ಹುಟ್ಟು ವಿಚಿತ್ರವಾಗಿರ್ಬೇಕು. ಹಾಗೆ ಮಾಡ್ತೀನಿ ಅಂತ ಒಂದಿನ ವೇದವ್ಯಾಸರು ಆಶ್ರಮದಲ್ಲಿ ಕೂತಿದ್ದಾರೆ. ಒಬ್ಳು ಅಪ್ಸರೆ, ಅವಳ ಹೆಸರು ಘೃತಾಚಿ ಅಂತ ಅಪ್ಸರೆ. ಅವಳೇನ್ ಮಾಡ್ತಾಳೆ, ಗಿಣಿ ರೂಪದಲ್ಲಿ ಮರದ ಮೇಲೆ ಕೂತಿದ್ದಾಳೆ. ಮರದ ಮೇಲೆ ಕೂತಾಗ ಈ ವೇದವ್ಯಾಸರು ಏನ್ ಮಾಡ್ತಾ ಇದ್ದಾರೆ, ಅರಣಿಮಥನ ಮಾಡ್ತಾ ಇದ್ದಾರೆ. ಆ ಗಿಣಿ ರೂಪದ ಅಪ್ಸರೆ ಘೃತಾಚಿಯನ್ನ ನೋಡ್ತಾ ಅರಣಿಮಥನ ಮಾಡುವಾಗ ಆ ಕ್ಷಣಕ್ಕೆ ಹುಟ್ಟಿ ಬಂದಿದ್ಯಾರು, ಶುಕಾಚಾರ್ಯ. ಆದ್ದರಿಂದ ಅನೇಕರು ಆಡ್ಕೊಂತಾರೆ, ಗಿಣಿ ನೋಡಿ ಕಾಮಕ್ಕೆ ವಶರಾಗ್ಬಿಟ್ರು ವೇದವ್ಯಾಸರು ಅಂತ. ಇದು ಲೋಕದಲ್ಲಿ ಕಂಡಿಲ್ದೇ ಇರತಕ್ಕಂಥದ್ದು. ಗಿಣಿ ನೋಡಿ ಯಾರಿಗಾದ್ರೂ ಕಾಮ ಆಸೆ ಆಗುತ್ತಾ? ಅಂದ್ರೆ ವ್ಯಾಸರ ಮಾಡಿದ ಆಟ ಇದು, ಆಡ್ಕೊಂಡು ನಗಲಿ ಅಲ್ಲ ಅಂತ. ಆಗ ಶುಕಾಚಾರ್ಯರ ಸೃಷ್ಟಿ, ಶುಕಾಚಾರ್ಯರ ಉತ್ಪತ್ತಿ ಈ ಪ್ರಕಾರವಾಗ ಏನಾಗಿದೆ ಆಯ್ತು. ಆದ್ಮೇಲೆ ಅವರಿಗೆ ಹುಟ್ಟ ವೈರಾಗ್ಯ. ಶುಕಾಚಾರ್ಯರು ಹುಟ್ಟು ವಿರಕ್ತರು, ಏನು ಬೇಡ ಅಂತ ಅಂದುಕೊಳ್ಳತಕ್ಕಂತಹ ವ್ಯಕ್ತಿಗಳು. ಹಾಗೇನಾಯ್ತು, ಒಂದ್ ದಿವಸ ಭಾಗವತವನ್ನ ಬರೆದ್ರು. ಭಾಗವತವನ್ನ ಬರೀತಾ ಇದ್ದ ಹಾಗೆ ಶುಕಾಚಾರ್ಯರಿಗೆ ವೈರಾಗ್ಯ ಬಂತು, ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಯಾಕೆ, ಮಹಾಭಾರತ ಅವ್ರಿಗೆ ಕೊಡ್ಲಿಲ್ಲ. ಅವ್ರಿಗೇನ್ ಮಾಡ್ಲಿಲ್ಲ, ಮಹಾಭಾರತ ಕೊಡ್ಲಿಲ್ಲ, 17 ಪುರಾಣಗಳನ್ನೂ ಕೊಡ್ಲಿಲ್ಲ, 4 ವೇದಗಳಲ್ಲಿ ಆಚಾರ್ಯ ಪದವಿಯನ್ನೂ ಕೊಡ್ಲಿಲ್ಲ. ಅವ್ರಿಗೇನ್ ಕೊಟ್ರಾಗಾದ್ರೆ ಏನು ಕೊಡ್ಲಿಲ್ಲ. ಆ ಟೈಮ್ ತನಕ ಏನು ಕೊಡ್ಲಿಲ್ಲ. ಅಪ್ಪ ಮನೆ ಬಿಟ್ಟು ಹೋಗ್ತೀನಿ ಅಂದ್ರು. 1 ನಿಮಿಷ ಇರಪ್ಪ, ಏನೋ ನಿಂಗೆ ಕೊಡಬೇಕು ಅನ್ಕೊಂಡು ಇಸ್ಕೊಂಡು ಹೋಗು. ಆ ಕೇಳ್ದೆ ಹೊಟೇ ಹೋದ್ರು. ನೋಡೋಣ ಅಂತ ಹೇಳಿ ವೇದವ್ಯಾಸ ದೇವ್ರು ಏನ್ ಮಾಡ್ತಾರೆ, ಮಗು ಅಂತ ಕೂಗುದ್ರು. ಪುತ್ರೇತಿ ತನ್ಮಯತಯ, ಮಗ ಅಂತ ಕೂಗುದ್ರು. ಹಾಗೇನಾಯ್ತು, ಗಿಡ ಮರ ಪಶು ಪಕ್ಷಿ ಪ್ರಾಣಿ ಬಳ್ಳಿಗಳು ಎಲ್ಲ ಮಗ 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 ಅಂತ ಎಕೋ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತು. ಶುರು ಮಾಡಿದಾಗ ವೈರಾಗ್ಯವಂತರಾದ ಶುಕಾಚಾರ್ಯರಿಗೂ ಅಪ್ಪನ ಮೇಲೆ ಆಸೆ ಬಂದು ಓಡ್ ಬಂದ್ಬಿಟ್ರು ಮನೆಗೆ. ಅಪ್ಪ ಅಂತ ನಮಸ್ಕಾರ ಮಾಡಿದಾಗ, ತಗೊಳಪ್ಪ ಭಾಗವತ ಅಂತ ಅವ್ರ ಕೈಗೆ ಭಾಗವತ ಕೊಟ್ಟು ಇನ್ನು ಮನೆ ಬಿಟ್ಟು ಹೋಗು ಕಳಿಸ್ಬಿಟ್ರು. ಅಂತ ಶುಕಾಚಾರ್ಯರು ಅವತ್ತಿಂದ ಬಟ್ಟೆನೆ ಹಾಕೊಳ್ಳಿಲ್ಲ, ದಿಗ್ವಸ್ತ್ರ ಅವರು. ಹಾಗಿದ್ರು ಹರಿವಂಶದಲ್ಲಿ ಒಂದ್ ಮಾತು ಹೇಳ್ತಾರೆ, ಶುಕಾಚಾರ್ಯರಿಗೆ ಮದುವೆ ಆಗಿತ್ತು ಅಂತ. ಇದೊಂದು ಹೊಸ ವಿಷಯ, ಹರಿವಂಶ ಕೇಳಿದವ್ರೆ ಗೊತ್ತಾಗತ್ತೆ. ಯಾರು ಅಂತಂದ್ರೆ ಜನ್ಮಾಂತರದಲ್ಲಿ ಅಕ್ಕ ತಂಗಿಯರು, ಇಲ್ಲಿ ಅತ್ತೆ ಸೊಸೆ. ಸತ್ಯವತಿ ದೇವಿ ಅಚ್ಚೋದ ಪಿತೃದೇವತೆಗಳ ಮಗಳು, ನಾನು ಹೇಳಿದ ಕಥೆ ಅದನ್ನ. ಅವಳ ತಂಗಿ ಪೀವರಿ ಅಂತ ಹೇಳಿ ಅವಳು ಶುಕಾಚಾರ್ಯನ ಮದುವೆ ಆದ್ಲು. ಇದು ಮುಂದಕ್ಕೆ ಭಾಗವತದಲ್ಲಿ ಬರಲ್ಲ ಇದು. ಅಂಥ ಮಹಾವಿರಕ್ತರು, ಅಂಥ ಶುಕಾಚಾರ್ಯರಿಗೆ ಭಾಗವತವನ್ನ ನಮ್ಮ ಮೇಲಿನ ಅಪಾರ ಕರುಣೆಯಿಂದ ಕೊಟ್ಟಂತ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಶುರು ಮಾಡ್ತಾರೆ. ಭಗವಂತನ ಕಥೆಯನ್ನ ಕೇಳಬೇಕು ಅಂತ ಹೇಳ್ತಾರೆ. 1.5 ಗಂಟೆ ಭಾಗವತ ಕೇಳಿ ಅಯ್ಯೋ ಅನ್ನ ಕೆಟ್ಟಿದ್ದೀನೋ ಇಲ್ವೋ ಅಂತ ಓಡೋಗ್ಬಿಟ್ರೆ ಇಲ್ಲಿಂದ ಅದು ಪ್ರಯೋಜನಕ್ಕೆ ಬರಲ್ಲ. ಅಷ್ಟೇ ತಾತ್ಪರ್ಯ, ಇಷ್ಟೇ ಕೇಳ್ತಾ ಇರೋದು. 7:15 ಆಯ್ತು ಅಂತಿದ್ದಂಗೆ ಅಯ್ಯೋ ಹೋದ ತಕ್ಷಣ ಮಾಡ್ಬೇಕೇನೋ, ಕುಕ್ಕರ್ ಕೂಗ್ಸ್ ಬಂದಿರಿ ಚೆನ್ನಾಗಿರೋದು, ಆಲೋಚನೆಗಳೆಲ್ಲ ತಲೆಗೆ ಬಂದ್ಬಿಟ್ರೆ ಶ್ರಮಯೇ ವಹಿ ಕೇವಲಂ ಅಂತ ಹೇಳ್ತಾರೆ. ದೊಡ್ಡ ಮಾತು. ನಾವು ಉದಾಹರಣೆಗೆ ಅದೆಲ್ಲ ಹೇಳಿದೆ ಅಷ್ಟೇ, ಬಿಟ್ರೆ ಇಲ್ಲಿ ಹೇಳ್ತಾರೆ ದೇವರ ಕಥೆಯನ್ನ ಕೇಳಿ 1 ಗಂಟೆ ಕಥೆ ಕೇಳಿ 1 ನಿಮಿಷ ದೇವರಲ್ಲಿ ಮನಸ್ಸು ಹೋಗಲಿಲ್ಲ ಅಂತಂದ್ರೆ ಅಷ್ಟು ಹೊತ್ತು ಕಥೆ ಕೇಳಿದ್ದೇನಾಯ್ತು, ವ್ಯರ್ಥ ಆಯ್ತು. ಆದ್ದರಿಂದ ದೇವರ ಕಥೆ ಕೇಳೋದ್ರಲ್ಲಿ ಎಲ್ಲ ಸೂತ್ರ ಹೇಳ್ತಾರೆ. ಇಲ್ಲಿ ದಾನ ಮಾಡ್ಲಿಕ್ಕೆ ಮನಸ್ಸು ಕೊಡ್ತಾನೆ ದೇವರು, ಊಟ ಮಾಡ್ಲಿಕ್ಕೆ ಕೊಡ್ತಾನೆ, ತೀರ್ಥಯಾತ್ರೆಯನ್ನ ಮಾಡ್ಲಿಕ್ಕೆ ಮನಸ್ಸು ಕೊಡ್ತಾನೆ. ಅದೇ ಪ್ರವಚನ ಕೇಳಿ ಮನಸ್ಸು ಕೊಡಲ್ಲ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಇದಕ್ಕೆ ಖರ್ಚೇ ಇಲ್ಲ ಅಲ್ವಾ. ಫ್ರೀಯಾಗಿ ಸಿಕ್ಕಿದ್ರೆ ಬೆಲೆ ಇಲ್ಲ ಅಂತ ನೋಡಿ. ತೀರ್ಥಯಾತ್ರೆಗೆ ಹೋಗ್ಬೇಕು ಅಂದ್ರೆ ತಿಂಗಳಾಂಗಟ್ಲೆ ಬುಕ್ ಮಾಡ್ಕೊಂಡು ಹೋಗ್ಬೇಕು. ದಾನ ಕೊಡಬೇಕು ಅಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ಬೇಕು. ಎಲ್ಲದಕ್ಕೂ ಶ್ರಮ ಇದೆ. ಪ್ರವಚನ ಕೇಳಲಿಕ್ಕೆ, ಪಾಠ ಕೇಳಲಿಕ್ಕೆ ಆಸಕ್ತಿ ಬೇಕು. ಆಸಕ್ತಿ ಬರೋದು ಯಾವುದರಿಂದ ನೋಡಿ, ಸೌಲಕರು ಕೇಳ್ತಾರೆ. ದೇವರ ಕಥೆ ಕೋಟಿ ಜನ ಒಂದ್ ಊರಲ್ಲಿದ್ರೆ ಅದರಲ್ಲಿ 10-20 ಜನಕ್ಕೆ ಶ್ರದ್ಧೆ ಬರುತ್ತಷ್ಟೇ. ಯಾಕೆ? ದೇವರ ಕಥೆಯನ್ನ ಕೇಳಲಿಕ್ಕೆ ಶ್ರದ್ಧೆ ಬರೋದು ಹೆಂಗೆ ಅನ್ನುವ ಪ್ರಶ್ನೆಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಮೊದಲು ದೇವರ ಮೇಲೆ ಭಕ್ತಿ ಇರಬೇಕು,
ಭಕ್ತಿ ಇಟ್ಟುಕೊಂಡು ದೊಡ್ಡವರ ಸೇವೆಯನ್ನು ಮಾಡ್ಬೇಕಂತ. ವಾಸುದೇವ ಕಥಾರತಿ ಸ್ಯಾತ್ ಮಹತ್ ಸೇವಯ. ದೊಡ್ಡವರ ಸೇವೆಯಿಂದ ದೇವರ ಕಥೆ ಕೇಳೋ ಆಸಕ್ತಿ ಬರುತ್ತೆ. ಪುಣ್ಯತೀರ್ಥ ನಿಷೇವಣಾತ್, ತೀರ್ಥಕ್ಷೇತ್ರಗಳ ಸ್ನಾನ ಮಾಡೋದ್ರಿಂದ ಎರಡು, ಜ್ಞಾನಿಗಳ ಸೇವೆ, ತೀರ್ಥಕ್ಷೇತ್ರಗಳ ಯಾತ್ರೆ, ಇದೆರಡೂ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ದೇವರ ಕಥೆಯನ್ನು ಕೇಳಲಿಕ್ಕೆ ಆಸಕ್ತಿ ಬರುತ್ತೆ. ಸರಿ, ಇಂಥ ದೇವರು ವೈಕುಂಠದಲ್ಲಿ ಕೂತಿದ್ದಾನೆ ಅಂತಂದ್ರೆ ಯಾರು ನೋಡಿದವರಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾನೆ, ನಮಗೋಸ್ಕರವಾಗಿ ಕೆಳಗಿಳಿದು ಬರ್ತಾನೆ. ದೇವರು ಮೇಲಿಂದ ಕೆಳಗಿಳಿದು ಬರೋದನ್ನ ಏನಂತೀವಿ ನಾವು? ಅವತಾರ. ಅದು ಅವತರಣ. ನಮ್ದೆಲ್ಲ ಅವತಾರ ಅಲ್ಲ ಆಮೇಲೆ ಅಲ್ವಾ. ನಮ್ದೆಲ್ಲ ಬಲವಂತವಾಗಿ ನಮ್ಮನ್ನ ಈ ದೇಹದೊಳಗೆ ತುರುಕಿದ್ದು. ದೇವರದ್ದಾಗಲ್ಲ, ಇಷ್ಟಪಟ್ಟು ಕೆಳಗಿಳಿದು ಬಂದಿದ್ದು. ಆ ಭಗವಂತ ಪ್ರಳಯ ಎಲ್ಲ ಮುಗೀತು. ಚತುರ್ಮುಖ ಬ್ರಹ್ಮದೇವರಿಗೆ 88.5 ವರ್ಷ ಆಯ್ತು. ಪ್ರಳಯ ಕಾಲ ಯಾವಾಗ ಆರಂಭ ಆಗುತ್ತೆ ಅಂದ್ರೆ ಬ್ರಹ್ಮದೇವರಿಗೆ 88.5 ವರ್ಷ ಆಗಬೇಕು. ಅಂದ್ರೆ ಇವಾಗ ಬ್ರಹ್ಮದೇವರಿಗೆ 50 ವರ್ಷ ಮುಗಿದಿದೆ. 51ನೇ ವರ್ಷ ಶ್ವೇತವರಾಹ ಕಲ್ಪ. ಈಗ 51ನೇ ವರ್ಷದಲ್ಲಿ 7ನೇ ಮನ್ವಂತರ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, 7ನೇ ಮನ್ವಂತರದಲ್ಲಿ 27 ಮಹಾಯುಗಗಳು ಮುಗಿದಿದೆ. 28ನೇ ಮಹಾಯುಗದಲ್ಲಿ ಕೃತ, ತ್ರೇತ, ದ್ವಾಪರ ಕಳೆದಿದೆ. ಅದರಲ್ಲಿ 28ನೇ ಮಹಾಯುಗದ ಕೊನೆ ಕಲಿಯುಗದಲ್ಲಿ 5130 ಚಿಲ್ಲರೆ ವರ್ಷ ಆಗಿದೆ. ಈ ತರ 28 ಅಲ್ಲ, ಈಗ 1000 ಆಗಬೇಕು. 1000 ಆದಾಗ ಬ್ರಹ್ಮದೇವರಿಗೆ 51ನೇ ವರ್ಷದಲ್ಲಿ ಮೊದಲನೇ ಹಗಲು ಮುಗೀತು. ಆ ತರ 1000 ಆದಾಗ ಬ್ರಹ್ಮದೇವರಿಗೆ ಮೊದಲನೇ ದಿನದ ರಾತ್ರಿ. ಈ ತರ 100 ವರ್ಷ. ಅದರಲ್ಲಿ ಈಗ 51ನೇ ವರ್ಷದಲ್ಲಿ ಮೊದಲನೇ ದಿನ ಹಗಲಲ್ಲಿ ಮೊದಲನೇ ಘಳಿಗೆ, ಅಂದ್ರೆ ಬ್ರಹ್ಮದೇವರು ಇವಾಗ ಶೌಚ ಮಾಡ್ತಾ ಇರ್ತಕ್ಕಂಥ ಸಮಯ ಲೆಕ್ಕ ಹಾಕೊಂಡ್ರೆ ನಾವು 10 ಅವತಾರ ಆಗೋಗುತ್ತೆ ದೇವರದ್ದು. ಯಾಕಂದ್ರೆ ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನ್ವಂತರ ಹೊರಟಾಗುತ್ತೆ. 14 ಮನ್ವಂತರದಲ್ಲಿ ಅಷ್ಟು ಅವತಾರ ಆಗ್ಬಿಡುತ್ತೆ ದೇವರದ್ದು. ಬ್ರಹ್ಮದೇವರ ಆಯುಸ್ಸು ಅಷ್ಟು 31,104,000 ಕೋಟಿ ವರ್ಷ ಬ್ರಹ್ಮದೇವರ ಆಯುಸ್ಸು. 31,104,000 ಕೋಟಿ. ಇಷ್ಟು ವರ್ಷ ಚತುರ್ಮುಖ ನಮ್ಮ ಲೆಕ್ಕದಲ್ಲಿ ಬ್ರಹ್ಮದೇವರಿಗೆ ಎಷ್ಟು ಆಯುಸ್ಸು ಅಂತ ಹಾಕೊಂಡ್ರೆ ಅಷ್ಟು ದೀರ್ಘವಾದಂತಹ ಆಯಸ್ಸಾಗತ್ತೆ. ಆ ಆಯಸ್ಸಲ್ಲಿ ನಾವು ಯಾರು? ಅದಕ್ಕೆ ಸಂಕಲ್ಪ ಮಾಡೋದು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸಂಕಲ್ಪ ಯಾಕೆ ಮಾಡಿಸ್ತಾರೆ? ಸಂಕಲ್ಪ ಅಂತಂದ್ರೆ ಗೋತ್ರ ಹೇಳಿ ಅಂತ ಯಾರು ಹೇಳಲ್ಲ. ಸ್ಟಾರ್ಟಿಂಗ್ ಗೋತ್ರ ಹೇಳಲ್ಲ. ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ ಅಲ್ಲಿಂದ ಶುರು ಮಾಡ್ತಾರೆ. ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ನಿಂತರ ಕೆಲಸ ಮಾಡಿದವ್ರು 100 ಜನ ಬಂದೋದ್ರಪ್ಪ. ಅದ್ರಲ್ಲಿ ನೀನು ಒಬ್ಬ. ನೀನ್ ಹೋದ್ಮೇಲೆ ನಿಂತರ ಕೆಲಸ ಮಾಡೋದು ಇನ್ನೂ ಜನ ಬರ್ತಾರೆ. ದುರಾಂಕಾರ ಮಾತ್ರ ಪಡಬೇಡ. ಈ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ನಲ್ಲ ದೇವರು, ಕೃತಜ್ಞತೆ ಸಲ್ಲಿಸು ಅಂತ ಹೇಳಲಿಕ್ಕಾಗಿ ಸಂಕಲ್ಪ ಮಾಡೋದು ನಾವು. ಆದ್ದರಿಂದ ಆ ಬ್ರಹ್ಮದೇವರ 88.5 ವರ್ಷ ಇನ್ನು ಎಷ್ಟು ವರ್ಷ ಬೇಕು? ಇನ್ನು 36 37 38 ವರ್ಷ ಆದ್ಮೇಲೆ ಪ್ರಳಯ ಆರಂಭ. ಆ 38 ವರ್ಷ ಆಗ್ಲಿಕ್ಕೆ ಎಷ್ಟು ಕೋಟಿ ವರ್ಷ ಬೇಕು ನಮಗೆ? ಆ 88.5 ವರ್ಷದಿಂದ ಕರೆಕ್ಟ್ ಆಗಿ 11.5 ವರ್ಷ ಪ್ರಳಯ. ಒಂದಷ್ಟು ವರ್ಷ ಮಳೆನೇ ಇಲ್ಲ, ಒಂದಷ್ಟು ವರ್ಷ ಸೂರ್ಯನ ಕಿರಣಗಳಿಂದ ಸುಟ್ಟೋಗುತ್ತೆ, ಇನ್ನೊಂದಷ್ಟು ವರ್ಷ ಬೆಂಕಿ, ಇನ್ನೊಂದಷ್ಟು ವರ್ಷ ಪೂರ್ತಿ ಮಳೆ ಬಂದು ಎಲ್ಲ ಜಲಾವೃತ ಆಗ್ಬಿಡುತ್ತೆ. ಅಲ್ಲಿಗೆ 100 ವರ್ಷ ಮುಗೀತು ಪ್ರಳಯ ಕಾಲ. ಮತ್ತೆ 100 ವರ್ಷ ಬ್ರಹ್ಮದೇವರ 31,104,000 ಕೋಟಿ ವರ್ಷ ಪ್ರಳಯ. ಅಷ್ಟೂ ಕಾಲ ದೇವರು ಏನ್ ಮಾಡ್ತಾನೆ? ವಟಪತ್ರದ ಮೇಲೆ ಲಕ್ಷ್ಮೀ ದೇವಿನ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಯೋಗ ನಿದ್ರೆ. ಅದಾದ್ಮೇಲೆ ಪ್ರಳಯ ಇನ್ನೇನು ಮುಗಿತಾ ಬಂತು ಅಂತನ್ನುವಾಗ ಲಕ್ಷ್ಮಿ ದುರ್ಗಾ ರೂಪದಲ್ಲಿದ್ಲು. ಶ್ರೀ ರೂಪದಿಂದ ಎದ್ದು ದೇವರನ್ನ ಸ್ತೋತ್ರ ಮಾಡ್ತಾಳೆ. ಅದನ್ನೇ ಬೆಳಗ್ಗೆ ರಾಜರಿಗೆ ಸುಪ್ರಭಾತ ಹೇಳ್ತಾರಲ್ಲ, ಆ ಸುಪ್ರಭಾತ ಹೇಳುವಂತಹ ಸ್ತೋತ್ರ ಲಕ್ಷ್ಮೀದೇವಿ ಮಾಡುವಂತಹ ಸ್ತೋತ್ರ. ಈ ಸ್ತೋತ್ರ ಎಲ್ಲಿ ಬರುತ್ತೆ? 10ನೇ ಸ್ಕಂದದಲ್ಲಿ 84ನೇ ಅಧ್ಯಾಯದಲ್ಲಿ ಶ್ರುತಿಗೀತ ಅಂತ ಉಲ್ಲೇಖ. ಕೃಷ್ಣ
ಗೋಪಿಕಾ ಸ್ತ್ರೀಯರು 16,000 ಹೆಂಡತಿ ಎಲ್ಲ ಕಟ್ಕೊಂಡ್ರೆ ಇಂಥವ್ರನ್ನ ದೇವ್ರು ಅಂತ ಪೂಜೆ ಮಾಡಿದವ್ರ ಕಥೆ ಏನಪ್ಪಾ ಅಂತ ಪರೀಕ್ಷೆ ಕೇಳ್ತಾರೆ. ದೇವ್ರು ಅಂದ್ರೆ ನಮಗೆ ಮಾರ್ಗದರ್ಶನ ಮಾಡೋನಾಗಿರ್ಬೇಕು, ರೋಲ್ ಮಾಡ್ಲ್ ಆಗಿರ್ಬೇಕು. ಇಲ್ಲಿ ತನಕ ನೀವು ಕೇಳಿ ಕೃಷ್ಣ ಏನು ಅಂದ್ರೆ ಬರೀ ಹುಡುಗಿರ್ ಸಹವಾಸದಲ್ಲೇ ಇದ್ನಲ್ಲ, ಇಂಥವನು ದೇವ್ರು ಅಂತ ಯಾರು ಪೂಜೆ ಮಾಡ್ತಾರೆ, ನಂಗೆ ಡೌಟ್ ಬರ್ತಾ ಇದೆ ಅಂತ ಕೇಳಿದ್ದಕ್ಕೆ ಪರೀಕ್ಷಿತ ಆ ದೇವರ ಮಹಿಮೆ ನಿನಗೆ ಗೊತ್ತಿಲ್ಲಪ್ಪ ಅಂತ ಇದನ್ನ ಹೇಳ್ತಾ ಲಕ್ಷ್ಮೀ ಮಾಡಿದಂತಹ ಸುಪ್ರಭಾತ, ಅದು ಶ್ರುತಿಗೀತೆ, ಅದು ಅಲ್ಲಿ ಬಂದಾಗ ನೋಡೋಣ. ಅದು ದಶಮಸ್ಕಂದದಲ್ಲಿ ಅವಳು ಎಬ್ಬಿಸ್ತಾಳೆ. ಎಬ್ಬಿಸಿದಾಗ ದೇವರು ಎದ್ದ ಅಂದ್ರೆ ಕಣ್ಣು ಬಿಟ್ಟ ಸುತ್ತ ಕತ್ತಲಿದೆ, ಆ ಕತ್ತಲನ್ನೆಲ್ಲ ಕುಡಿದು ಬಿಟ್ಟ. ಕತ್ತಲನ್ನ ಕುಡಿದ ಭಗವಂತನ ಹೆಸರೇನು? ಕಾಲನಾಮಕನಾಗಿ ಭಗವಂತ ಆ ಎಲ್ಲ ಕತ್ತಲನ್ನ ಪಾನ ಮಾಡ್ತಾನೆ. ಕತ್ತಲು ಹೋಯ್ತು, ಬೆಳಕಾಯ್ತು, ಸೂರ್ಯ ಇಲ್ಲ, ಸೂರ್ಯ ಹುಟ್ಟಿಲ್ಲ ಇನ್ನೋನು, ಬೆಳಕಾಗಿದೆ. ಆಗ ಭಗವಂತ ಮಲಗಿದ್ದಾನೆ. ಅವನ ಸ್ಟಾರ್ಟಿಂಗ್ ಗೊತ್ತಿಲ್ಲ, ಮಧ್ಯ ಗೊತ್ತಿಲ್ಲ, ಎಂಡ್ ಗೊತ್ತಿಲ್ಲ, ಎಂಡ್ಲೆಸ್ ರೂಪ. ಆದ್ದರಿಂದ ಅವನ ಹೆಸರೇನು? ಅನಂತ. ಅನಂತ ಪದ್ಮನಾಭ ಅಂತೀವಲ್ಲ, ಇದೆ. ಆ ರೂಪ ಯಾರು ನೋಡ್ತಾರೆ ಅಂತಂದ್ರೆ ಮುಕ್ತರು ಮಾತ್ರ ಅನಂತ ಪದ್ಮನಾಭನನ್ನು ನೋಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿದೆ, ಆ ಅನಂತನ ಹೊಕ್ಕಳು ಸ್ವಲ್ಪ ಸೀಳ್ತಾ ಇದ್ದ ಹಾಗೆ 100 ಯೋಜನ ವಿಸ್ತೃತವಾದ ಒಂದು ಕಮಲದ ನಾಳವೇ 100 ಯೋಜನ ಮೇಲೆ ಹೊರಟೋಯ್ತು. ಅದರಲ್ಲಿ ಕಮಲ ಹೀಗೆ ಮುದುಡಿದೆ, 8 ದಳ, ನಿಧಾನ ಒಂದೊಂದೇ ದಳ ಬಿಡಿಸ್ಕೊಳ್ತು. ಕಮಲ ಹೇಗಿರುತ್ತೆ? ಕಮಲ ಅಂದ್ರೆ ಕೆಂಪು, ನೀಲ ಕಮಲ ಅಂತಿದೆ, ಅದು ನೀಲಿ, ಅದಕ್ಕೆ ವಿಶೇಷಣ ಕೊಡ್ತಾರೆ ನೀಲ ಕಮಲ ಅಂತ. ಕಮಲ ಅಂದ್ರೆ ಕೆಂಪು, ಕಮಲ ಅರಳಿತು, ಕೆಂಪ ಕಮಲ. ಅದರ ಮಧ್ಯದಲ್ಲಿ ಕೆಂಪಗಿರತಕ್ಕಂತಹ ಒಂದು ಮಗು ಮೇಲೆದ್ದು ಬಂತು, ಪಿಳಿ ಅಂತ ಕಂಡುಬಿಡ್ತದು. ಆ ಮಗು ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರು ತಲೆಯ ಕೆಳಗೆ ಬಗ್ಗಿಸ್ ನೋಡ್ತಾರೆ, ಏನೂ ಕಾಣ್ಲಿಲ್ಲ. ಇಡೀ ಬ್ರಹ್ಮದೇವರ ಅಷ್ಟು ವರ್ಷ ಆಯಸ್ಸಲ್ಲಿ ಒಂದೇ ಸಲ ಭಯ ಅವ್ರಿಗೆ, ಒಂದೇ ಸಲ ಭಯ, ಒಂದೇ ಸಲ ಅಜ್ಞಾನ, ಒಂದ್ಸಲ ಆಕಳಿಕೆ ಬಂತು ಅವ್ರಿಗೆ. ನಮ್ಗೆ ಪ್ರವಚನದಲ್ಲಿ ಕೂತ್ರೆ 100 ಸಲ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಎದ್ದೋಗಂಗಿಲ್ಲ, ಕೂತ್ಕೊಳ್ಳೋಂಗಿಲ್ಲ ಅನ್ನೋಂಗ್ ಆಗ್ಬಿಡತ್ತೆ. ಬ್ರಹ್ಮದೇವರ ಇಡೀ ಆಯಸ್ಸಲ್ಲಿ ಆಕಳಿಕೆ ಒಂದ್ಸಲ, ಅಜ್ಞಾನ ಒಂದ್ಸಲ, ಭಯ 1-2 ಸಲ. ಏಕವಾರಂ ಅಜ್ಞಾನಂ ದ್ವಿವಾರಂ ಭಯಂ. ಆದ್ದರಿಂದ ಇಂತಹ ಅಂದ್ರೆ ಎಷ್ಟು ಶುದ್ಧರು ಬ್ರಹ್ಮದೇವರು ಅಂತ ಆಲೋಚನೆ ಮಾಡೋದು ನಾವು. ಈ ಕಾರಣದಿಂದ ಹುಟ್ಟಿ ಬಂದು ಅದನ್ನ ಏನ್ ಕರಿತೇವೆ ನಾವು? ಪದ್ಮನಾಭ ರೂಪ ಅಂತ. ಅಲ್ಲಿಂದಲೇ ಎಲ್ಲ ರೂಪಗಳು ಹೊರಗೆ ಬರುತ್ತೆ, ಎಲ್ಲಾ ರೂಪ ಒಳಗೆ ಹೋಗೋದು ಅದರಲ್ಲಿ. ಆದ್ದರಿಂದ ಪದ್ಮನಾಭ ರೂಪವನ್ನು ನಾವೇನ್ ಕರಿತೇವೆ? ಮೂಲ ರೂಪ ಅಂತ ಕರೆಯೋದು. ಆ ಮೂಲ ರೂಪದಿಂದ ಭಗವಂತ 3 ಪುರುಷ ರೂಪಗಳನ್ನ ಸ್ವೀಕಾರ ಮಾಡಿಕೊಂಡ. 3 ಪುರುಷ. ಒಂದು ಪುರುಷ ಯಾವುದು? ಇದೆ ಪದ್ಮನಾಭ, ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ದು. ಇನ್ನೊಂದು ಪುರುಷ ಏನು? ಬ್ರಹ್ಮಾಂಡದ ಒಳಗೆ ಸೇರ್ಕೊಂಡಿರುವಂತ ಪುರುಷ ರೂಪತ್ರಯ ಪುರಾತನ, ಅದೇ. ಇನ್ನೊಂದು ಪುರುಷ ರೂಪ ಯಾವುದು? ನಮ್ಮೊಳಗಿರುವಂಥದ್ದು. ಆಯ್ತಾ? ಆ ಪುರುಷ ರೂಪ ನಮ್ಮ ಕಣ್ಣಿಗೆ ಕಾಣಲ್ಲ, ಅದೆಲ್ಲ. ಅಲ್ಲಿಂದ ಏನಾಯ್ತು? ಮತ್ತೆ ಬ್ರಹ್ಮದೇವರು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ನಿನ್ ಬಗ್ಗೆ 1-2 ವಿಷಯ ನನಗೆ ಹೇಳು ಅಂತ ಕೇಳಿದಾಗ, ನಾನು ಓಂಕಾರ ಪ್ರತಿಪಾದ್ಯ ಅಂತ ದೇವರಂದ. ಅಲ್ಲಿ ನನ್ನನ್ನ ಏನ್ ಬೇಕಾದ್ರೂ ಕರೀರಿ, ನನಗೆ ಇಷ್ಟವಾದದ್ದು ಯಾವುದು ಅಂದ್ರೆ ಓಂಕಾರ. ಯಾಕಿಷ್ಟ ನನಗೆ ಓಂಕಾರ ಅಂತಂದ್ರೆ, ಓಂಕಾರವನ್ನ ಒಡೀರಿ ಎಂದ ದೇವರು. ಓಂಕಾರ ಒಡೆಯೋದು ಹೇಗೆ? ಬಿಡಿಸೋದು, ಹೂವನ್ನ ಬಿಡಿಸೋದು. ಆ ಓಂಕಾರ ಬಿಡಿಸಿದಾಗ ಏನಾಗತ್ತೆ? ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ ಅಂತ 8 ಆಯ್ತು. ಆ 8ನ್ನ ಚಿಂತನೆ ಮಾಡ್ಲಿಕ್ಕೆ 8 ರೂಪಗಳು: ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ. ಇದು ಗೊತ್ತಿದೆ ನಿಮ್ಗೆಲ್ಲ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಇದೆಲ್ಲ ಮೂಲ ರೂಪಗಳು. ಅದಾದ ಮೇಲೆ ಆ ಇಂದ ಕ್ಷ ತನಕ ಇರುವಂತಹ ರೂಪಗಳು. ಅಜಾದಿ ಕ್ಷ ಲಕ್ಷ್ಮೀ ನರಸಿಂಹ ಪರ್ಯಂತ 51 ರೂಪಗಳು. ಇದನ್ನೆಲ್ಲ ಏನ್ ಕರಿತೇವೆ ನಾವು? ಮೂಲ ರೂಪ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಡಿಫರೆನ್ಸ್ ಏನು ಅಂತಂದ್ರೆ, ಅವತಾರ ರೂಪ ಅಂತಂದ್ರೆ ಈಗ ಹುಟ್ಟತ್ತೆ,
ಸ್ವಲ್ಪ ದಿನ ಕಣ್ಣಿಗೆ ಕಾಣುತ್ತೆ, ಆಮೇಲೆ ಹೊರಟು ಹೋಗುತ್ತೆ, ನಾಶ ಇಲ್ಲ ಅದಕ್ಕೆ. ಆದ್ರೆ ಕೃಷ್ಣ ಯಾವಾಗ ಬಂದ? ಕೃಷ್ಣ ಅವತಾರ ಮಾಡಿದ್ದು ಕೃತಯುಗ ಅಂತ ಯಾರು ಹೇಳಲ್ಲ. ಯದ್ಯಪಿ ಕೃಷ್ಣ ನರಸಿಂಹ ಒಂದೇ, ಆದ್ರೆ ಕೃಷ್ಣಾವತಾರ ಕೃತಯುಗದಲ್ಲಾಯ್ತು, ನರಸಿಂಹ ಅವತಾರ ದ್ವಾಪರದಲ್ಲಾಯ್ತು ಅಂತ ಯಾರು ಹೇಳಲ್ಲ. ಅಂದ್ರೆ ಅವತಾರ ಯುಗವನ್ನ ಅಪೇಕ್ಷೆ ಮಾಡ್ಕೊಂಡು ಬರುತ್ತೆ, ಒಂದಷ್ಟು ವರ್ಷ ಇರುತ್ತೆ, ಹೊರಟು ಹೋಗುತ್ತೆ. ಅದನ್ನ ಏನ್ ಕರಿತೇವೆ? ಅವತಾರ ರೂಪ. ಮೂಲ ರೂಪ ಅಂದ್ರೇನು? ಹುಟ್ಟಿದ್ ಯಾವಾಗ ಗೊತ್ತಿಲ್ಲ, ಎಲ್ಲಿರುತ್ತೆ ಗೊತ್ತಿಲ್ಲ, ಏನಾಗತ್ತೆ, ಅದು ಮೂಲ ರೂಪ. ಹೀಗೆ ಆ ಮೂಲ ರೂಪದಿಂದ ಇರತಕ್ಕಂತ ಭಗವಂತ ನಿಧಾನವಾಗಿ ಒಂದೊಂದೇ ರೂಪ ತಗೊಂಡ. ಈಗ ಪ್ರಶ್ನೆ, ದೇವರ ಮೊದಲನೇ ರೂಪ ಯಾವುದು? ಅವತಾರಗಳ ದಶಾವತಾರಗಳಲ್ಲಿ ಮೊದಲನೇ ಅವತಾರ ಯಾವುದು? ಅದೇ ನಾವು ಮೋಸ ಹೋಗೋದು. ಮೊದಲನೇ ಅವತಾರ ಯಾವುದು ಅಂತಂದ್ರೆ ವರಾಹ ಅವತಾರ. ಪ್ರಪ್ರಥಮ ಅವತಾರ ಯಾವುದು? ವರಾಹ ಅವತಾರ. ಆ ವರಾಹ ಚರಿತ್ರೆಯನ್ನ 3ನೇ ಸ್ಕಂದಲ್ಲಿ ಹೇಳ್ತಾರೆ, ಒಟ್ಟು 2 ಸಲ. ಒಂದು ಶ್ವೇತ ವರಾಹ, ಇನ್ನೊಂದು ನೀಲ ವರಾಹ. ಅದು 3ನೇ ಸ್ಕಂದದಲ್ಲಿ ಎರಡೂ ಸೇರ್ಕೊಂಡ್ ಬರುತ್ತೆ. ಅಲ್ಲಿ ಯಾವ್ದು ಹೇಳಿಲ್ಲ ಅದನ್ನ ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಹಯಗ್ರೀವಾವತಾರವನ್ನ ಸ್ವೀಕಾರ ಮಾಡ್ಕೊಂಡ ಭಗವಂತ. ಹಯಗ್ರೀವಾವತಾರವನ್ನು ಯಾವಾಗ ಸ್ವೀಕಾರ ಮಾಡ್ಕೊಂಡ ಅಂತಂದ್ರೆ ನಾನಾ ಕಥೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರುತ್ತೆ. ಹಯಗ್ರೀವಾಸುರನ್ ಸಂಹಾರ ಮಾಡಕ್ಕೆ ಏನೇನೋ, ದೇವರು ತಲೆನೇ ಕತ್ತರಿಸ್ ಹೊರಟೋಯ್ತು, ಛೇದ ಭೇದ ವಿಷಾದ ಎಲ್ಲ ಯಾವುದು ಇಲ್ಲ, ನಾವು ದೇವರಿಗೆ ಅಂತೀವಿ. ಪುರಾಣ ಏನನ್ನತ್ತೆ, ದೇವರು ತಲೆನೇ ಕತ್ತರಿಸ್ ಹೊರಟೋಯ್ತು ಅಂತ. ಅದೆಲ್ಲ ಇಲ್ಲ. ಹಯಗ್ರೀವ ರೂಪದಿಂದ ದೇವರು ಯಾವಾಗ ಬಂದ? ಚತುರ್ಮುಖ ಬ್ರಹ್ಮದೇವರು ವಸುಧಾರ ಅಂತ ಒಂದು ಕ್ಷೇತ್ರ, ಎಲ್ಲಿ ಬರುತ್ತೆ ವಸುಧಾರ ಕ್ಷೇತ್ರ? ಬದರಿ ಹತ್ರ ಬರುತ್ತೆ. ಆ ವಸುಧಾರ ಕ್ಷೇತ್ರದಲ್ಲಿ ಯಾಗ ಮಾಡ್ತಾ ಇದ್ದಾರೆ. ಯಾಗ ಮಾಡ್ಬೇಕಾದ್ರೆ ಬ್ರಹ್ಮದೇವರು ಪೂರ್ಣಾಹುತಿಯನ್ನ ಕೊಟ್ರು. ಆ ಪೂರ್ಣಾಹುತಿಯನ್ನ ಕೊಡ್ತಾ ಇದ್ದ ಹಾಗೆ ಪೂರ್ಣಾಹುತಿಯ ಬೆಂಕಿಯಿಂದ ಬಿಳೀ ಬಣ್ಣದ ಒಂದು ಕುದುರೆ ಮೇಲೆದ್ದು ಬಂತು. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷಃ ಸಾಕ್ಷಾತ್ ಸ ಯಜ್ಞ ಪುರುಷಃ ತಪನೀಯ ವರ್ಣ ಅಂತ ಆ ರೂಪ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಪಮಣಿ, ಇನ್ನೊಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ. ಹಯಗ್ರೀವ ದೇವರು ಮೇಲೆದ್ದು ಬಂದ್ರು. ಮೇಲೆದ್ದು ಬಂದು ಬ್ರಹ್ಮದೇವರಿಗೆ ಪಾಠ ಮಾಡಿದ್ರು. ಆದ್ದರಿಂದ ವಾದಿರಾಜರಂತಾರೆ, ಇವತ್ತಿಗೂ ಆ ವಸುಧಾರ ಕ್ಷೇತ್ರದಕ್ಕೆ ನೀವು ಹೋದ್ರೆ, ಯೋಗ್ಯತೆ ಇದ್ರೆ ವೇದ ಮಂತ್ರಗಳು ಕಿವಿ ಕೇಳುತ್ತೆ. 100 ಸಲ ಹೋಗ್ತಾರೆ, ಕೇಳಲ್ಲ. ನಮ್ ಯೋಗ್ಯತೆ ಇಲ್ಲ. ಸುವರ್ಣ ಅಂತ ನದಿ ಇದೆ. ಯಾವುದೇ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರದ ದಿನ ಆ ನದಿಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಚಟ ಚಟ ಅನ್ನುವ ಶಬ್ದ ಸ್ಪಷ್ಟವಾಗಿ ಕಿವಿ ಕೇಳುತ್ತೆ. ಅವತ್ತಲ್ಲ, ಇವತ್ತಿಗೂ ಕೇಳುತ್ತೆ. ಅಷ್ಟು ಶ್ರೇಷ್ಠವಾದಂತಹ ನದಿ. ಆದ್ರೆ ಶಬ್ದ ಕೇಳ್ತಾ ಅಂದ್ರೆ ಯಾರು ಕೇಳಲಿಲ್ಲ ಅಂತೀವಿ. ಯಾಕೆ? ಪಾಪ ಜಾಸ್ತಿ ಮಾಡ್ಬಿಟ್ಟಿದೀವಿ ಅಂತ ಲೆಕ್ಕ. ತಪ್ಪೇದಿಲ್ಲ, ನಾವು ಪಾಪಿಷ್ಟ್ರು ಅಂತ ಬ್ರಹ್ಮದೇವರು ಹೇಳ್ಕೊಂಡಿದ್ದಾರೆ, ಪಾಪ ಮಾಡದೇ ಇರೋರು. ನಾವು ಪಾಪ ಮಾಡಿದೀವಿ ಅಂತ ಅನ್ಕೊಂಡ್ರೆ ಪಾಪೋಹಂ ಪಾಪಕರ್ಮಾಹಂ ಹೇಳ್ತಾ ಇರ್ಬೇಕು ದೇವ್ರ ಮುಂದೆ. ಆದ್ದರಿಂದ ಕೊನೆಗೆ ಹಯಗ್ರೀವ ದೇವರು ಏನ್ ಮಾಡಿದ್ರು? ಪುಸ್ತಕ ಕೊಟ್ಟು ಹೊರಟೋದ್ರು. ಅಂತಹ ಹಯಗ್ರೀವ ದೇವರು ತಲೆ ಎತ್ತಿಲ್ಲ, ಅವರು ತಲೆ ಬಗ್ಸಿದ್ದಾರೆ. ಯಾಕೆ ತಲೆ ಬಗ್ಸಿರೋದು? ತಲೆ ಎತ್ತೋರು ಯಾರು? ಅಹಂಕಾರ ಇರುವಂತವ್ರು ಅಲ್ವಾ? ಒಂಟೆ ತಲೆ ಎತ್ಬಿಡುತ್ತೆ ಮೇಲಿಕ್ಕೆ, ಅದರಿಂದ ಏನು ಪ್ರಯೋಜನ? ಕುದುರೆ ಏನ್ ಮಾಡಿ ತಲೆ ಬಗ್ಸತ್ತೆ, ನನ್ನ ಹತ್ರ ಬನ್ರಿ ಪಾಠ ಮಾಡ್ತೀನಿ ಅಂತ. ಹಯಗ್ರೀವ ದೇವರು ತಲೆಯನ್ನ ಅಸ್ತೋಮುಖಾತ್, ತಲೆಯನ್ನ ಬಗ್ಗಿಸಿ ಉಸಿರಾಟದಿಂದಲೇ ಎಲ್ಲ ವೇದಗಳನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಹಯಗ್ರೀವ ದೇವರ ಸ್ಮರಣೆಯನ್ನ ಮಾಡಿಕೊಂಡ್ರೆ ಅಷ್ಟೂ ವಿದ್ಯೆ. ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತ ವಿದ್ಯಾರ್ಥಿಗಳೆಲ್ಲ ಹೇಳುವಂತಹ ಮಂತ್ರ ಇದೆ, ಹಯಗ್ರೀವ ರೂಪ. ಅದಾದ್ಮೇಲೆ ದೇವರ್ಷಿ ಅಂತ ಒಂದು ರೂಪ. ಯಾವುದು ದೇವರ್ಷಿ ರೂಪ? ಯಾವುದು ನೋಡಿ, ಸಮಸ್ಯೆ ಆಗೋದು. ಈ ವಾಕ್ಯಕ್ಕೆ ದೇವರ್ಷಿ ಯಾರು? ನಾರದ ಅಂತ ಬರೆದ್ಬಿಟ್ಟು ನಮಗ್ ಗೊತ್ತಿರೋ ನಾರದ ಒಬ್ಬನೇ ತಾನೆ ದೇವರ್ಷಿ. ಆದ್ದರಿಂದ ಋಷಿಗಳು ಅಂದ್ರೆ ಎಷ್ಟು ಜನ ಇದ್ದಾರೆ ಅಂತ ಬೇಸಿಕ್ ನಾಲೆಡ್ಜ್ ಬೇಕು ನಮಗಿಲ್ಲಿ. ಆದ್ದರಿಂದ ಇದು ಬರೀ ಪ್ರವಚನ ಅಲ್ಲ, ಬರೀ ಪಾಠ ಅಲ್ಲ, ಪಾಠ ಪ್ರವಚನ ಮಿಕ್ಸ್. ಋಷಿಗಳು ಎಷ್ಟು ಜನ ಇದ್ದಾರೆ ನಮಗ್ ಗೊತ್ತಾವುದು. ವಿಶ್ವಾಮಿತ್ರ, ಗೌತಮ, ಆ ಋಷಿಗಳಲ್ಲ. ಋಷಿಗಳಲ್ಲೇ ಕ್ಯಾಟಗರೀಸ್ ಇವೆ. ಆರಂಭದ ಋಷಿಗಳು ಯಾರು? ಜನಕ ಮಹಾರಾಜ, ಅವನು ಋಷಿ. ಯಾವ ಋಷಿ? ಅವನು ರಾಜ ಪ್ಲಸ್ ಋಷಿ, ರಾಜ ಋಷಿ. ಋಷಿಗಳಲ್ಲೇ ಕೊನೆ ಕ್ಯಾಟಗರಿ
ಯಾವ ಋಷಿ? ರಾಜಋಷಿ. ಮೊದಲನೇ ಕ್ಯಾಟಗರಿ ಯಾವುದು? ಬ್ರಹ್ಮರ್ಷಿ. ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಿ, ಶುತರ್ಷಿ, ಕಾಂಡರ್ಷಿ, ರಾಜರ್ಷಿ. ಈ ತರ ಋಷಿಗಳಲ್ಲೇ 7 ರೀತಿ ಇದ್ದಾರೆ. ಬ್ರಹ್ಮರ್ಷಿ, ಬ್ರಹ್ಮ ಅಂದ್ರೆ ವೇದ. ಇಡೀ ವೇದಗಳನ್ನು ಯಾರು ದರ್ಶನ ಮಾಡಿದ್ದಾರೆ ಅವರನ್ನೇನ್ ಕರೀತಾರೆ? ಆದ್ದರಿಂದ ವಿಶ್ವಾಮಿತ್ರರು ಯಾರು? ಮಹರ್ಷಿ ವಿಶ್ವಾಮಿತ್ರ ಅಂತ ಕರೀಬಾರ್ದು, ಅವಮಾನ ಅವ್ರಿಗೆ. ಬ್ರಹ್ಮರ್ಷಿ ವಿಶ್ವಾಮಿತ್ರರು. ಯಾಕೆ? ಇಡೀ ವೇದಗಳನ್ನ ಕಂಡಿದ್ದಾರವರು. ಆದ್ದರಿಂದ ಅವ್ರು ಯಾರು? ಬ್ರಹ್ಮರ್ಷಿ. ಸಪ್ತ ಬ್ರಹ್ಮರ್ಷಿ. ಮೊದಲನೇ ಬ್ರಹ್ಮರ್ಷಿ. ಆಮೇಲೆ 2ನೇ ಕೆಟಗರಿ ಯಾರು? ಬ್ರಹ್ಮರ್ಷಿ, ದೇವರ್ಷಿ. ಅವರು ದೇವತೆಗಳ ಜಾತಿಯಲ್ಲಿ ಹುಟ್ಟಿದ್ದಾರೆ, ಋಷಿಗಳು ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರ ಹತ್ರಕ್ಕೆ ಯಾವಾಗ ಬೇಕಾದ್ರೂ ಹೋಗಿ ಬರ್ಬೋದು. ಅವ್ರಿಗೇನು ಪಾಸೇ ಇಲ್ಲ. ತಿರುಪತಿಗೆ ಹೋಗಕ್ಕೆ ಫೋನ್ ಬಂತ, ನಿಮ್ಗೆ ಪಾಸ್ ಸಿಕ್ತಾ, ನಿಮ್ಗೆ ಆರೆಂಜಾ, ನಿಮ್ಗೆ ಎಲ್ಲೋ ಟಿಕೆಟಾ, ಏನು ಕೇಳೋ ಹಾಗಿಲ್ಲ. ದೇವ್ರ ಹತ್ರ ಡೈರೆಕ್ಟ್ ಆಗಿ ಹೋಗ್ಬೋದು. ಅವ್ರು ಯಾರು? ದೇವಋಷಿಗಳು. ಅದ್ರಲ್ಲಿ ಒಬ್ರು ನಾರದರು. 106 ಜನ ಇದ್ದಾರೆ. ಸಪ್ತ ಬ್ರಹ್ಮರ್ಷಿ, ದೇವಋಷಿ, ಇನ್ನೊಬ್ರು ಮಹರ್ಷಿ. ಬ್ರಹ್ಮರ್ಷಿ ದೇವಋಷಿಗಿಂತ ಯೋಗ್ಯತೆಯಲ್ಲಿ ಕೆಳಗಿದ್ದಾರೆ, ಆದ್ರೆ ಎಲ್ಲರಿಂದ ಪೂಜೆ ಮಾಡಿಸ್ಕೊಳ್ಳಿಕ್ ಯೋಗ್ಯರಾಗಿರ್ತಕ್ಕಂಥ ಋಷಿಗಳು. ಅವ್ರು ಯಾರು? ಮಹರ್ಷಿಗಳು. ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಿ. ಪರಮರ್ಷಿ ಅಂದ್ರೇನು? ಮಹರ್ಷಿಗಳಿಗಿಂತ ಸ್ವಲ್ಪ ಕೆಳಗಿದ್ದಾರೆ, ಶುತರ್ಷಿ ಕಾಂಡರ್ಷಿಗಿಂತ ಮೇಲಿದ್ದಾರೆ, 106 ಜನಕ್ಕೆ ಪಾಠ ಮಾಡ್ತಾರೆ. ಅವ್ರು ಯಾರು? ಪರಮರ್ಷಿ. ಆಮೇಲೆ ಶುತರ್ಷಿ, ಮಿನಿಮಮ್ 100 ವೇದ ಮಂತ್ರಗಳನ್ನ ದರ್ಶನ ಮಾಡಿದ್ರು. ಮಿನಿಮಮ್ 100 ವೇದ ಮಂತ್ರಗಳನ್ನ ಯಾರು ದರ್ಶನ ಮಾಡಿದ್ದಾರೆ ಅವ್ರು ಯಾರು? ಶುತರ್ಷಿ. ಆಮೇಲೆ 6ನೇವ್ರು ಯಾರು? ಕಾಂಡರ್ಷಿ. ಯಜುರ್ವೇದ ಉಪಕರ್ಮ ಮಾಡ್ಕೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಇವರೆಲ್ಲ ಋಗ್ವೇದ ಉಪಕರ್ಮ ಮಾಡ್ಕೊಳ್ಳೋರು ಗೊತ್ತಿರಲ್ಲ. 9 ಜನ ಕಾಂಡರ್ಷಿಗಳಿದ್ದಾರೆ. ಅಂದ್ರೆ ಯಜುರ್ವೇದದ ವೇದದ 9 ಕಾಂಡಗಳನ್ನು ದರ್ಶನ ಮಾಡಿದವರು. ಅವ್ರು ಯಾರು? ಕಾಂಡರ್ಷಿ. ಕೊನೆಯವನು ಯಾರು? ರಾಜರ್ಷಿ. ಅಂದ್ರೆ ಋಷಿಗಳಲ್ಲೇ ಇಷ್ಟು ಕ್ಯಾಟಗರೀಸ್ ಇದೆ. ಇದರಲ್ಲಿ ವೇದವ್ಯಾಸರ್ ಮಹರ್ಷಿ ವೇದವ್ಯಾಸ ಅಂತ ನಾವು ಕರೆದು ಬಿಟ್ರೆ ಅವಮಾನ ಮಾಡಿದ್ಯಾರ್ಗೆ? ನಮ್ಮ ಅಜ್ಞಾನಕ್ಕೆ ನಾವೇ ಪೇಚಾಡ್ಬೇಕು. ಅಯ್ಯೋ ನಮ್ಗೆ ಗೊತ್ತಿಲ್ವಲ್ಲ. ಎಲ್ಲ ಋಷಿಗಳಿಗೆ ಜ್ಞಾನವನ್ನ ಕೊಟ್ಟ ಮಹಾನುಭಾವ ವೇದವ್ಯಾಸ. ಅವನು ಯಾವ ಋಷಿ ಪಂಗಡಕ್ಕೂ ಸೇರಲ್ಲ. ಇದರಲ್ಲಿ 7 ಋಷಿಗಳಲ್ಲಿ 1 ಋಷಿ ಯಾರು? ದೇವಋಷಿ. ಅಂತಹ ದೇವಋಷಿಯಾಗಿ ಭಗವಂತ ಒಂದು ರೂಪದಿಂದ ಅವತಾರ ಮಾಡ್ತಾನೆ. ಚತುರ್ಮುಖ ಬ್ರಹ್ಮದೇವರಿಗೆ ಬೇಕಾದಷ್ಟು ಜನ ಮಕ್ಕಳು. ಆ ಮಕ್ಕಳಲ್ಲಿ ಒಬ್ಬ ವಿಶಾಲ ಅಂತ ಪ್ರಜಾಪತಿ. ಆ ವಿಶಾಲ ನಿಮ್ಗೆಲ್ಲ ಗೊತ್ತು ಈ ಭಗವದ್ ರೂಪ ಯಾವುದು ಅಂತ. ಆ ಕಥೆ ಮಾತ್ರ ಗೊತ್ತಿರಲ್ಲ ಅಷ್ಟೇ. ಆ ವಿಶಾಲ ಪ್ರಜಾಪತಿಗೆ 2 ಹೆಂಡತಿಯರು. ಒಬ್ಬಳು ಪ್ರಿಯಾ ಅಂತ, ಇನ್ನೊಬ್ಳು ಇತರ ಅಂತ. ಅವನಿಗೆ ಅವ್ಯವಸ್ಥೆ, ಪ್ರಿಯಳ ಮೇಲೆ ಪ್ರೀತಿ, ಇತರೆ ಅವಳ ಹೆಸರೇ ಗೊತ್ತಿಲ್ಲ, ಅದಕ್ಕೆ ಇತರ ಅಂತ ಕರೆದು ಬಿಟ್ರೆ ಅವಳ. ಬೇರೆ ಪ್ರಿಯಗಿಂತ ಬೇರೆ ಅವಳು ಯಾರು? ಇತರ. ಆ ಇತರ ದೇವಿಯಲ್ಲಿ ಒಬ್ಬ ಮಗ ಹುಟ್ಟು ಬರ್ತಾನೆ. ಅವನು ಯಾರು? ಐತರೇಯ. ಅವನೇ ದೇವರ್ಷಿ. ನಾರದರಿಗೆ ದೇವರ್ಷಿತ್ವವನ್ನ ಕೊಟ್ಟಿದ್ದವನೇ. ನೀನ್ ನಾಳೆ ಏನ್ ದೇವರ್ಷಿ ಆಗಯ್ಯ ಅಂತ ಕೈ ಕಳಿಸಿದ್ದವ ನಾರದರಿಗೆ. ತಾಳ ತಂಬೂರಿ ಚಿಟ್ಕೆ ಎಲ್ಲ ಕೊಟ್ಟು ದಾಸ್ ದೀಕ್ಷೆ ಕೊಟ್ಟಿದ್ ಯಾರು? ನಾರದರಿಗೆ. ಹೆಂಗಿರುತ್ತೆ ನೋಡಿ. ಯಾವ ಕಾಲ ಇದು? ಸ್ವಯಂಭುವ ಮನ್ವಂತರ, ಫಸ್ಟ್ ಮನ್ವಂತರಗಳ ಕಾಲ, ಕೋಟ್ಯಾಂತರ ವರ್ಷಗಳ ಹಿಂದಿನ ಘಟನೆ. ಅಂತ ನಾರದರು ಕಲಿಯುಗದಲ್ಲಿ ನಮಗೋಸ್ಕರ ಪುರಂದರದಾಸರಾಗಿ ಬಂದರು ಅಂತಂದ್ರೆ ಎಷ್ಟು ಕರುಣೆ ಅವರಿಗೆ ಅಂತ ಆಲೋಚನೆ ಮಾಡಿದಾಗ ನಾವು ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ಗೌರವ ಅಂತಂದ್ರೆ 0. ಅಂತಹ ಐತರೇಯ ಹುಟ್ಟಿದ. ತುಂಬಾ ಗಲಾಟೆ ಮಾಡ್ತಾ ಇದ್ದ ಮನೆಯಲ್ಲಿ. ಗಲಾಟೆ ಮಾಡ್ತಾ ಇದ್ದಾನೆ, ತರ್ಕೊಳಕ್ ಆಗ್ತಿಲ್ಲ ಅಂತ ಇತರ ಏನ್ ಮಾಡ್ತಾಳೆ, ಮೊದಲೇ ನನಗೆ ಸೌತೆಯಿಂದ ಪೀಡೆ, ನಿಂದು ಬೇರೆ ಪೀಡೆ, ಮಾತಾಡ್ಬೇಡ ಅಂದ್ಬಿಟ್ಲು. ನಿಲ್ಸೇ ಬಿಟ್ಟ ಮಾತು. ವಿದ್ಯಾಪೀಠಕ್ಕೆ ಗುರುಕುಲ ಕಳಿಸ್ತಾರೆ, ಉಪನಯನ ಮಾಡ್ತಾರೆ. ಕೊನೆ ಏನ್ ತೀರ್ಮಾನ ಆಗೋಯ್ತು? ಮೂಗ ಅಂತ. ಈ ಪ್ರಿಯಾದೇವಿಯ ಮಕ್ಕಳ ದೊಡ್ಡ ಪುರೋಹಿತರಾದ್ರು.
ಯಜ್ಞಯಾಗ ಮಾಡಬೇಕು ಅಂತ ಬೇರೆ ಕಡೆ ಹೋಗಿ ನೋಡ್ತಾರೆ. ಮನೆಯಲ್ಲಿ ಇತರಾ ದೇವಿ ಅಳ್ತಾ ಕೂತಿದ್ದಾಳೆ. ಅಳ್ತಾ ಕೂತಾಗ ಯಾಕಮ್ಮ ಅಳ್ತಾ ಇದೆಯಾ ಅಂತ ಹೇಳ್ತಾರೆ. ನಿಂಗೆ ಮಾತಾಡಕ್ ಬರುತ್ತೇನಯ್ಯ? ಬರುತ್ತೆ. ನೀ ಅಳೋ ಇಲ್ಲಿ ತನಕ ನೀನು ಮಾತಾಡು ಅಂತ ಹೇಳಲಿಲ್ಲ, ಅದಕ್ಕೆ ಮಾತಾಡ್ಲಿಲ್ಲ. ಮತ್ ಏನ್ ಮಾಡ್ಬೇಕು ಅಂತೀಗ? ಅಲ್ಲಿಗೆ ಹೋಗಿ ಒಂದ್ 4 ಕಾಸು ಸಂಪಾದನೆ ಮಾಡ ಒಂದ್ ಸೀರೆ ಗೀರೆ ತಂದ್ಕೊಳಪ್ಪ. ಸರಿ ಅಂತ ಬಂದ. ಯಜ್ಞಶಾಲೆಗೆ ಬಂದ್ರೆ ಅವರಪ್ಪನಿಗೆ ನನಗೊಬ್ಬ ಮೂಗ ಮಗ ಇದ್ದಾನೆ ಅಂತ ಗೊತ್ತಾದ್ರೆ ಅವಮಾನ ಆಗತ್ತೆ ಅಂತ ಬರಕ್ ಬಿಡ್ಲೇ ಇಲ್ಲ. ದೊಡ್ಡವರಿಗೆ ನಮಗಿಂತ ಇದರ ನೀತಿಯಲ್ಲಿ ಬರುತ್ತೆ. ನಮಗಿಂತ ದೊಡ್ಡವರು ವಯಸ್ಸಿನಲ್ಲಿ ದೊಡ್ಡತನ 2 ರೀತಿನಲ್ಲಿ. ಪೂಜೆ ಮಾಡ್ಲಿಕ್ಕೆ ಅಂದ್ರೆ ಗೌರವ ಕೊಡುವ ಸ್ಥಾನ ಎಷ್ಟ್ ತರ? 5-6 ತರ ಇದೆ. ಆ 5-6 ತರದ್ರಲ್ಲಿ ಮೊದಲನೇದ್ ಯಾವುದು? ಇವನಿಗೆ ಗೌರವ ಕೊಡಬೇಕು. ಯಾಕೆ ಗೌರವ ಕೊಡ್ತಾರೆ? ಈ ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಸ್ಪಾನ್ಸರ್ಶಿಪ್ ಪ್ರಧಾನ. ಆದ್ರಿಂದ ಯಾರು ವಿತ್ತ ಸ್ಪಾನ್ಸರ್ಶಿಪ್ ಮಾಡ್ತಾರೆ ಅವ್ರಿಗೆ ಗೌರವ. ಆದ್ರಿಂದ ಗೌರವಕ್ಕೆ ಮೊದಲನೇ ಸ್ಥಾನ ಯಾವುದು? ಹಣ, ವಿತ್ತಂ. ಅದಾದ್ಮೇಲೆ ಅದರ ಮೇಲಿನ ಗೌರವದ ಸ್ಥಾನ ಯಾವುದು? ನಮ್ಮ ಬಂಧುಗಳು ಬಂದ್ರು ಅಂತ ಇಟ್ಕೊಳ್ಳಿ. ಸಂಬಂಧಿಕರು ಬಂದ್ರೆ ದುಡ್ಡು ಕೊಟ್ಟು 2 ನಿಮಿಷ ಕೂತ್ಕೊಳ್ಳಿ, ಅಲ್ಲಿ ಸಂಬಂಧಿಕರು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಡ್ತಾನೆ. ಆದ್ರಿಂದ ಅಲ್ಲಿಂದ ಮೇಲೆ ಯಾರು? ಬಂಧುಗಳು. ಅದಾದ್ಮೇಲೆ ಮೇಲೆ ಬಂಧುಗಳು ಬಂದು ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ವಯಸ್ಸಾದ ಒಬ್ಬ ವ್ಯಕ್ತಿ ಬಂದ. 2 ನಿಮಿಷ ಕೂತ್ಕೊಳ್ಳಿ, ಆ ವಯಸ್ಸಾದವ್ರನ್ನ ಕರ್ಕೊಂಡ್ಬಂದು ಕೂಡಿಸ್ತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ ಅಂತಂದ್ವಿ. ವಯಸ್ಸಾದವ್ರು. 4ನೇದ್ ಯಾವುದು? ವಯಸ್ಸಾದ ಮುದುಕರು ಬಂದ್ರು, ಮಾತಾಡ್ತಾ ಇದ್ದಾರೆ. DC ಬಂದ್ಬಿಟ್ಟ. ತಾತ ಅಲ್ಲಿ ಕೂತಿರಿ, DC ಸ್ವಾಗತ ಮಾಡೋ ಕೆಲಸ ಕರ್ಮ. ಮೊದಲನೇದ್ ಯಾವುದು? ಹಣ. 2ನೇದ್ ಯಾವುದು? ಬಂಧುಗಳು. 3ನೇದ್ ಯಾವುದು? ವಯಸ್ಸು. 4ನೇದ್ ಯಾವುದು? ಮಾಡೋ ಕರ್ಮ. 5ನೇದ್ ಯಾವುದು? ಅವನೂ ಬಂದ. ಒಬ್ಬ ದೊಡ್ಡ ಪಂಡಿತರು ಜ್ಞಾನಿಗಳು ಬಂದ್ರೆ DC ಅವ್ರಿಗೆ ಪರಿಚಯ ಮಾಡ. ಸ್ವಾರ್, ಅವ್ರ ವಿದ್ವಾಂಸರು, ಪಂಡಿತರು, ಸ್ವಾಮಿ ನಮಸ್ಕಾರ ಮಾಡಿ ಅವ್ರಿಗೆ ಅಂತ. ಅಂದ್ರೆ 5ನೇ ದೊಡ್ಡ ಸ್ಥಾನ ಯಾವುದು? ಜ್ಞಾನ. ಆದ್ದರಿಂದ ಈ 5 ರೀತಿಯಾದ ದೊಡ್ಡವರು ಬಂದಾಗ ಕರೆದು ಬನ್ನಿ ಕೂತ್ಕೊಳ್ಳು. ಹಣವಂತ ಬಂದ, ತಪ್ಪೇನಿಲ್ಲ. ಅವನ ಹತ್ರ ಹಣ ಇದೆ, 4 ಜನಕ್ಕೆ ಒಳ್ಳೆ ಕೆಲಸ ಕೊಡ್ತಾನೆ, ಚೇರ ಕೂಡಿಸಿ ಬನ್ನಿ ಕೂತ್ಕೊಳ್ಳಿ ಅಂತ ಮರ್ಯಾದೆ ಮಾಡಬೇಕು. ದುರಾಂಕಾರ ತೋರಿಸೋದಲ್ಲ. ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅಂದ್ರೆ ಅಂತ ಕೆಲಸ ಅವರಿಗೆ ಮರ್ಯಾದೆ ಕೊಡ್ಲೇಬೇಕು, ಬಂಧುಗಳಿಗೆ ಕೊಡಬೇಕು. ಆದ್ದರಿಂದ ದೊಡ್ಡವರು ಬಂದಾಗ, ಈ 5 ಜನ ದೊಡ್ಡವರು ಬಂದಾಗ, ಮುಖ್ಯವಾಗಿ ಜ್ಞಾನಿಗಳು ಬಂದಾಗ ಎದ್ದು ನಿಂತು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪ್ರಾಣ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡುತ್ತೆ, ಸಾಯುವಂತಹ ಸಂದರ್ಭ ಜಾಸ್ತಿ ಇರುತ್ತೆ ಅಂತ ವಿದುರ ಹೇಳ್ತಾನೆ. ಆದ್ದರಿಂದ ದೊಡ್ಡವರಿಗೆ ಮರ್ಯಾದೆ ಕೊಡೋದು ಹೆಂಗೆ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಅರ್ಧ ಗಂಟೆ ನಿಂತ ಐತರೇಯ, ಕೂತ್ಕೊಳ್ಳಪ್ಪ ಅಂತ ಹೇಳಿದವರು ಯಾರೂ ಇಲ್ಲ, ಕೂತ್ಕೊಳ್ಳಯ್ಯ ಅಂತಲೂ ಹೇಳಲಿಲ್ಲ. ಆಗ ದೇವರು ಬಂದಿದ್ದಾನೆ, ದೇವರಿಗೆ ಆಸನ ಹಾಕಿಲ್ಲ ಅಂತ ಬೇಜಾರಾಗಿ ಭೂಮಿಯೇ ಸೀಳಿ ರತ್ನ ಖಚಿತವಾದ ಒಂದು ಆಸನ ಮೇಲೆದ್ದು ಬಂತು. ಅದರ ಮೇಲೆ ಕೂತ. ಐತರೇಯನಾಗಿದ್ದವನು ಭೂಮಿ ಕೊಟ್ಟ ಆಸನದ ಮೇಲೆ ಕೂತಿದ್ದಕ್ಕೆ ಅವನಿಗೆ ಹೆಸರಾಯ್ತು? ಮಹಿದಾಸ. ಮಹೀ ಪ್ರಣೀತಾಸನ ಆಸನಾಚ್ಚ. ಮಹಿ ಅಂದ್ರೆ ಭೂಮಿ, ದ ಅಂದ್ರೆ ಕೊಟ್ಟಿದ್ದು, ಆಸ ಅಂದ್ರೇನು? ಆಸನ. ಭೂಮಿ ಕೊಟ್ಟ ಆಸನದ ಮೇಲೆ ಕೂತಿದ್ದರಿಂದ ಅವನ್ಗೇನ್ ಹೆಸರಾಯ್ತು? ಮಹಿದಾಸ. ಅದಾದ್ಮೇಲೆ ಮಹಿ, ಎಲ್ಲರಿಂದ ಪೂಜೆ ಮಾಡಿಸಿಕೊಳ್ಳುವ ಬ್ರಹ್ಮಾದಿ ದೇವತೆಗಳೇ ಅವನ ಕಾಲು ಬುಡಕ್ಕೆ ಬಿದ್ದು ಪಾಠ ಮಾಡು ಅಂತ ಕೂತರು. ಅಂತಹ ಮಹಿದಾಸ ದೇವರ್ಷಿ ಅವತಾರ. ಅವನು ಬ್ರಹ್ಮಾದಿಗಳಿಗೆ ಪಾಠ ಮಾಡ್ತಾನೆ. ಅದೇ ಐತರೇಯೋಪನಿಷತ್ತು. ಇವತ್ತು ಋಗ್ವೇದ ನಾವೇನ್ ನೋಡ್ತೀವಿ, ಋಗ್ವೇದ ಅದೆಲ್ಲ ಮಹಿದಾಸ ಕೊಟ್ಟ ವರ. ಆದ್ದರಿಂದ ಅದರಲ್ಲೇ ಪ್ರಧಾನವಾದದ್ದು ಬೃಹತಿ ಸಹಸ್ರ. ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಬೃಹತಿ ಸಹಸ್ರ. ಪ್ರತಿನಿತ್ಯ ಬೃಹತಿ ಸಹಸ್ರದ ಒಂದು ಮಂತ್ರವನ್ನ ಪೂಜಾ ಕಾಲದಲ್ಲಿ ಪಾರಾಯಣ ಮಾಡಿಬಿಟ್ರೆ ದೇವರಿಗೆ ಕೈ ತುತ್ತು ಮಾಡಿಸಿ ಊಟ ಮಾಡಿಸಿದ ಪುಣ್ಯ ಬರುತ್ತೆ. ಅನ್ನ ಅದು. ಬೃಹತಿ ಸಹಸ್ರ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ವಿಷ್ಣು ಸಹಸ್ರನಾಮ ಹೇಳ್ಬೇಕು. ಸಮಸ್ಯೆ ಇದೆ. ವಿಷ್ಣು ಸಹಸ್ರನಾಮವನ್ನ ಬರೀ ಗಂಡಸರು ಮಾತ್ರ ಹೇಳ್ಬೋದು, ಹೆಂಗಸರು ವಿಷ್ಣು ಸಹಸ್ರನಾಮ ಹೇಳ್ಬೋದೋ ಬೇಡವೋ ಅನ್ನೋ ಜಿಜ್ಞಾಸೆ. ತಪ್ಪೋ ಸರಿಯೋದು? ವೇದವ್ಯಾಸ ದೇವರ
ಶ್ರೀಮದಾಚಾರ್ಯರ ಅಭಿಪ್ರಾಯ ಏನು? ವಿಷ್ಣು ಸಹಸ್ರನಾಮ ಸ್ತ್ರೀಯರು ಹೇಳಬಹುದೋ ಹೇಳಬಾರದು ಅಭಿಪ್ರಾಯ. ಆಚಾರ್ಯ ಹೇಳ್ತಾರೆ, ಮಹಾಭಾರತ ಬಂದದ್ದೇ ನಾನು ಹೇಳದ್ನಲ್ಲ, ಸ್ತ್ರೀಯರಿಗೆ, ಶೂದ್ರರಿಗೆ, ಇನ್ಯಾರಿಗೆ? ಬ್ರಹ್ಮ ಬಂಧುಗಳಿಗೆ. ಇವತ್ತಿನ ತ್ರೈವರ್ಣಿಕರು ಯಾರೂ ಬ್ರಾಹ್ಮಣರಲ್ಲ. ಯಾಕೆ? ಯಾರೂ ವೇದವೇ ಓದಿಲ್ಲ. ಆದ್ರಿಂದ ಗಂಡಸರು, ಇವತ್ತಿನ ಗಂಡಸರು ವಿಷ್ಣು ಸಹಸ್ರನಾಮ ಹೇಳೋ ಹಾಗೆ ಇಲ್ಲ. ಹಾಗೆ ನೋಡ್ಕೊಂಡ್ರೆ ಅಲ್ವಾ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈನ ಶ್ರುತಿ ಗೋಚರ ಸ್ಪಷ್ಟವಾಗಿ ಹೇಳಿದ್ದಾರೆ ವಿದ್ಯಾಮಾನ್ಯ ತೀರ್ಥರು ಹೇಳೋರು. ಹೇಳ್ರಿ, ಅಕಸ್ಮಾತ್ ಪಾಪ ಬರುತ್ತೆ ಅಂತ ನಿಮ್ಗೇನಾದ್ರೂ ಭಾವನೆ ಬಂದ್ರೆ ಆ ಪಾಪ ಎಲ್ಲ ವಿದ್ಯಾಮಾನ್ರಿಗೆ ಹೋಗ್ಲಿ, ಸಂಕಲ್ಪ ಮಾಡ್ಕೊಂಡಾದ್ರೂ ಪಾರಾಯಣ ಮಾಡ್ರಿ, ಬಿಡಬೇಡ್ರಿ ಇನ್ನೋರು. ಎಷ್ಟು ದೊಡ್ಡ ಕಳಕಳಿ ನೋಡಿ ಅಲ್ವಾ? ಅದರಿಂದ ಪಾರಾಯಣ ಮಾಡದೆ ಬಿಟ್ಟು ಬಿಟ್ರೆ ವಂಚಿತರಾಗೋರು ಯಾರು? ನಾಲಿಗೆ ಇದ್ದು ಸಹಸ್ರನಾಮ ಹೇಳಲಿಲ್ಲ ಬಾಯಲ್ಲಿ ಅಂದ್ರೆ ಕಳ್ಕೊಳ್ಳೋರು ಯಾರು? ಆದ್ದರಿಂದ ಮಹಿದಾಸ ಐತರೇಯ ಉಪನಿಷತ್ತು, ಶಾಖೆ, ವೇದ ಅದೆಲ್ಲವನ್ನು ಉಪದೇಶ ಮಾಡ್ತಾನೆ. ಅದಾದ್ಮೇಲೆ ಮಹಾನುಭಾವರಾದಂತ ನಾರದರು ಸ್ವಾಮಿ ನನಗೆ ಪಾಠ ಮಾಡುವಂತ ಬಂದ್ರು. ನಾರದರಿಗೆ ಪಂಚರಾತ್ರಾಗಮವನ್ನ ಪಾಠ ಮಾಡಿದ ರೂಪ ಯಾವ ರೂಪ? ಅದು ಮಹಿದಾಸ, ದೇವರ್ಷಿ ರೂಪ. ಪಂಚರಾತ್ರಾಗಮ ಪಾಠ ಮಾಡಿದ. ಐತರೇಯ ಪಾಠ ಮಾಡಿದ್ಯಾರಿಗೆ? ನಾರದರಿಗೆ. ಮತ್ ನಾರದರು ಆ ಪಾಂಚರಾತ್ರಾಗಮವನ್ನ ನೆಕ್ಸ್ಟ್ ಇನ್ ಯಾರಿಗೆ ಪಾಠ ಮಾಡಿದ್ರು? ಕೃಷ್ಣ ದ್ವಾರಕೆ ಅಂತೀನಿ, ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಮಥುರಾ ಪಟ್ಟಣಕ್ಕೆ ಬಂದಾಗ ಅಲ್ಲೇನಾಗಿದೆ? ಗಂಧ ಹಚ್ಕೊಂಡ, ಹಾರ ಹಾಕೊಂಡ, ಕಟಿಂಗ್ ಮಾಡ್ಕೋಬೇಕಾದ್ರೆ ಒಂದು ಹುಡುಗಿ 3 ಕಡೆ ವಕ್ರ ಆಗಿತ್ತು. ಅವಳಿಗೆ ಗಂಧ ತಗೊಂಡ್ ಬರ್ತಿದ್ಲು, ಗಂಧ ಕೊಟ್ಲು. ಗಂಧ ಕೊಟ್ಟಿದ್ದಕ್ಕೆ ರೆಡಿ ಮಾಡ್ಬಿಟ್ಟ. ದೇವರಿಗೆ ಗಂಧ ಕೊಟ್ರೆ ನಮ್ಮನ್ನ ರೆಡಿ ಮಾಡ್ತಾನೆ. ದೇವರಿಗೆ ಗಂಧ ಸಮರ್ಪಣೆ ಮಾಡಿದ್ರೆ ಮನಸ್ಸಿನ ವಕ್ರತೆ ಪರಿಹಾರ ಆಗುತ್ತೆ, ಜ್ಞಾನ ಭಕ್ತಿ ವೈರಾಗ್ಯ ಬರುತ್ತೆ ತಾತ್ಪರ್ಯ. ಆದ್ರಿಂದ ದೇವರಿಗೆ ಗಂಧ ಪೂಜೆ ಮಾಡ್ಬೇಕಾದ್ರೆ ಕೊಡ್ಲೇಬೇಕು. ಗಂಧ ಕೊಡೋದು ಅಂತಂದ್ರೆ ಚೆನ್ನಾಗಿ ನೀರ್ ಹಾಕೊಂಡು ಚಿಕ್ಬಿಡೋದಲ್ಲ, ಉಂಡೆ ಮಾಡ್ಬೇಕು. ಗಂಧನ ಉಂಡೆ ಮಾಡಿ ಇಡಬೇಕು. ಸೋಂಬೇರ್ತನ ಮಾಡಬಾರ್ದು. ಮತ್ ನಾವು ಸೋಂಬೇರ್ತನ ಮಾಡ್ಕೊಂತೀವ ಊಟದಲ್ಲಿ, ದೇವ್ರಿಗೆ ಕೊಡೋದ್ರಳು ಹಾಗೆ. ಗಂಧ ಕೊಟ್ಟಿದ್ದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಸೊಟ್ಟದಾಗಿತ್ತಲ್ಲ, ಪೂರ್ಣ ರೆಡಿ ಮಾಡಿಬಿಟ್ಟ ಅವಳನ್ನ. ನಮ್ಮ ಮನೆಗ್ ಬಾರಪ್ಪ ಅಂತ ಕರೆದಿದ್ಲು. ಕಂಸನ ವಧೆ ಆದ್ಮೇಲೆ ಬರ್ತೀನಿ. ಕಂಸನ ವಧೆ ಆದ್ಮೇಲೆ ಮುಂಜಿ ಮಾಡ್ಕೊಳಕ್ಕಿಂತ ಮುಂಜಿ ಆದ್ಮೇಲೆ ಅವಳ ಮನೆಗೆ ಹೋದ. ಮನೆಗೆ ಹೋಗಿ ಅವಳಿಗೊಂದು ಮಗು ಕೊಡ್ತಾನೆ. ಅವನ ಹೆಸರು ವಿಶೋಕ ಅಂತ. ನಾರದರು ಅವನಿಗೆ ಪಾಠ ಮಾಡಿದ್ರು. ಎಲ್ಲಿದೆ ನೋಡಿ, ನಾರಾಯಣನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ವಿಶಾಲ ಪ್ರಜಾಪತಿ, ವಿಶಾಲ ಪ್ರಜಾಪತಿಯ ಮಗ ಐತರೇಯ. ಅಲ್ಲಿ ಒಂದು ಹಂತ ಮುಗ್ದಾಯ್ತು. ಅಲ್ಲಿಂದ ಆ ಐತರೇಯ ನಾರದರಿಗೆ ಪಾಠ ಮಾಡಿ ತತ್ವವನ್ನ ಮತ್ತೆ ಇನ್ಯಾರಿಗೆ ಪಾಠ ಮಾಡಿದ ನಾರದರು? ವಿಶೋಕನಿಗೆ. ಆ ವಿಶೋಕ ಯಾರು? ಕೃಷ್ಣನ ಮಗ ಸರಿ. ಆ ವಿಶೋಕನ ಇನ್ನೊಂದು ಐಡೆಂಟಿಟಿ ಭೀಮಸೇನನ ಸಾರಥಿ, ಭೀಮಸೇನನ ರಥದ ಸಾರಥಿ. ಮಹಾಭಾರತ ಯುದ್ಧದಲ್ಲಿ ಸಾಯ್ದೆ ಬದುಕುದೋ ಇವನೊಬ್ಬ. ಎಲ್ಲೆಲ್ಲಿಂದ ಎಲ್ಲೆಲ್ಲ ಅಂದ್ರೆ ತತ್ವಜ್ಞಾನ ನಮಗ್ ಬರಬೇಕು ಅಂತ ಭಗವಂತನ ಇಚ್ಛೆ ಇದ್ರೆ ನಾವ್ ಎಲ್ಲೇ ಇರ್ಲಿ ಹುಡ್ಕೊಂಡ್ ಬರುತ್ತೆ. ಬರಬಾರ್ದು ಅಂತ ಇದ್ರೆ ಕಣ್ಣೆದ್ರಾಗ್ತಾ ಇದ್ರು ದೇವ್ರು ಸಿಕ್ಸಲ್ಲ ನಮಗೆ. ಬರಬೇಕು ಅನ್ನೋ ಸಂಕಲ್ಪ ದೇವರಲ್ಲಿದ್ರೆ ನಮ್ಮನ್ನ ಹುಡುಕೊಂಬಂದು ಜ್ಞಾನವನ್ನ ಕೊಡ್ತಾನೆ. ಆದ್ದರಿಂದ ಅಯ್ಯೋ ನಾವು ನಾವ್ ಇವ್ರು, ನಮ್ ಹಣೆ ಬರ ಹಿಂಗೆ, ನಮ್ ಯೋಗ್ಯತೆ ಹಿಂಗೆ ಅಂತ ಅಳ್ತಾ ಹೊರಗ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಯೋಗ್ಯತೆ ಇದ್ರೆ ದೇವ್ರು ಏನ್ ಮಾಡ್ತಾನೆ? ಖಂಡಿತ ಜ್ಞಾನವನ್ನ ಕೊಡ್ತಾನೆ. ಎಲ್ಲಿ ತ್ರಿವಕ್ರೆ ಅವಳು ಗಂಧ ಕೊಡು, ಅವಳ ಮಗ ಎಲ್ಲಿ, ಅವನು ಕೃಷ್ಣನ ಮಗ ಎಲ್ಲಿ, ಭೀಮನ್ ಸಾರಥಿ. ಇದೆಲ್ಲ ಐತರೇಯನಿಗೆ ಸಂಬಂಧಪಟ್ಟ ವಿಷಯಗಳು. ಇದು ಭಗವಂತನ ದೇವಋಷಿ ಎನ್ನುವಂತ ಅವತಾರ. ಇದರ ಮಧ್ಯದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಜೊತೆಯಲ್ಲೇ ಬಲರಾಮ ಅಂತ ಇನ್ನೊಂದು ರೂಪ ಹೇಳ್ತಾರೆ. ದಶಾವತಾರದಲ್ಲಿ ಬಲರಾಮ ಸೇರಿಲ್ಲ. ಆಮೇಲೆ ಪೃಥು ಚಕ್ರವರ್ತಿ ಅಂತಾರೆ 4ನೇ ಸ್ಕಂದದಲ್ಲಿ, ದಶಾವತಾರದಲ್ಲಿ ಅದು ಸೇರಿಲ್ಲ. ಅದಾದ್ಮೇಲೆ
ವೇದವ್ಯಾಸಾವತಾರ. ಕೆಲವರು ವೇದವ್ಯಾಸ ನಾರಾಯಣ ಅಲ್ವೇ ಅಲ್ಲ ಅಂತಾರೆ. ಭಾಗವತ ಸ್ಪಷ್ಟವಾಗಿ ವೇದವ್ಯಾಸ ನಾರಾಯಣನ ಅವತಾರ ಅಂತ. ಆದ್ರೆ ವೇದವ್ಯಾಸಾವತಾರ ಎಷ್ಟಿದೆ? 28 ವ್ಯಾಸರಿದ್ದಾರೆ. ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಈ ವೇದವ್ಯಾಸ ಅಂದ್ರೆ ಯಾವ ವೇದವ್ಯಾಸನ್ ಕರೆಯೋದು? ಹನುಮಂತಪುರ ವೇದವ್ಯಾಸ ಅಂತ ಅನ್ಬಿಡ್ತಾರೆ, ಏನೋ ಗೊತ್ತಿಲ್ಲ ಅಂದ್ರೆ. ಆದ್ರಿಂದ ಆಗಲ್ಲ. ವೇದವ್ಯಾಸ ಅಂತಂದ್ರೆ 28 ವೇದವ್ಯಾಸರಿದ್ದಾರೆ. ಆ 28 ವೇದವ್ಯಾಸರಲ್ಲಿ ನಾರಾಯಣನೇ ವೇದವ್ಯಾಸನಾಗಿ ಬರೋದು ಯಾವಾಗ ಅಂದಾಗ, ಅಂದ್ರೆ ವ್ಯಾಸಾವತಾರ ಸಾಮಾನ್ಯ ಆಗೋದು ಯಾವಾಗ ಅಂದಾಗ, ತೃತೀಯೇ 3ನೆಯ ದ್ವಾಪರ ಯುಗದಲ್ಲಿ ವ್ಯಾಸಾವತಾರ ಆಗತ್ತೆ. ಪಂಚಮೇ 5ನೆಯ ದ್ವಾಪರದಲ್ಲಿ ವ್ಯಾಸಾವತಾರ ಆಗತ್ತೆ. ಷೋಡಶೆ 16ನೇ ದ್ವಾಪರ ಯುಗದಲ್ಲಿ ವ್ಯಾಸಾವತಾರ ಆಗತ್ತೆ. ಪಂಚವಿಂಶಕೆ 25ನೇ ದ್ವಾಪರದಲ್ಲಿ ವ್ಯಾಸಾವತಾರ ಆಗತ್ತೆ. ಅಷ್ಟಾವಿಂಶೆ 28ನೇ ದ್ವಾಪರದಲ್ಲಿ ವ್ಯಾಸಾವತಾರ ಆಗತ್ತೆ. ಅಂದ್ರೆ 5 ದ್ವಾಪರ ಯುಗದಲ್ಲಿ ಏನಾಗುತ್ತೆ? ವೇದವ್ಯಾಸಾವತಾರ ಆಗತ್ತೆ. ಅದರಲ್ಲಿ 1 ವ್ಯಾಸಾವತಾರ ಮಾತ್ರ ದೇವರು ಮಾಡಿದ್ದು. 4 ಎಲ್ಲ ವ್ಯಾಸಾಚಾರ, ಎಲ್ಲ ಬೇರೆ ಬೇರೆಗಳು. 28ನೇ ದ್ವಾಪರ ಯುಗದಲ್ಲಿ ಆಗುವ ವ್ಯಾಸಾವತಾರ ಮಾತ್ರ ದೇವರದ್ದು. ನಾವೆಷ್ಟು ಪುಣ್ಯಶಾಲಿಗಳು ಅಂದ್ರೆ ನಾವೆಲ್ಲ 28ನೇ ಕಲಿಯುವುದವರು. ಇದರ ಜಸ್ಟ್ 5000 ವರ್ಷಗಳ ಹಿಂದೆ ವ್ಯಾಸಾವತಾರ ಆಯ್ತು. ಆ ವ್ಯಾಸಾವತಾರ ಮಾಡಿದ್ಯಾರು? ನಾರಾಯಣನೇ. ಆದ್ದರಿಂದ ಈಗ ಕೇಳ್ತಿರೋ ಭಾಗವತ, ಮಹಾಭಾರತ, ಪುರಾಣ ಅದೆಲ್ಲ ಬರೆದಿದ್ಯಾರು? ನಾರಾಯಣನೇ ವ್ಯಾಸರೂಪದಿಂದ. ನೆಕ್ಸ್ಟ್ ಇನ್ನು 3ನೇ ದ್ವಾಪರ ಬಂದಾಗ ಆಗ ಅವತಾರ ಮಾಡೋದು ಯಾರು? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರಾಗ್ತಾರೆ. ಆದ್ದರಿಂದ ಶಾಪ ಬಂದ ಮೇಲೆ ಇವನು ಅಶ್ವತ್ಥಾಮ ವ್ಯಾಸಾಶ್ರಮಕ್ಕೆ ಹೋಗಿದ್ದ. ದ್ರೌಣಿರ್ವ್ಯಾಸೋ ಭವಿಷ್ಯತಿ ಅಂತ. ನೆಕ್ಸ್ಟ್ ವೇದವ್ಯಾಸರು ಯಾರು? ಅಶ್ವತ್ಥಾಮ. ಆದ್ದರಿಂದ ಈಗ ಕಲಿಯುಗದಲ್ಲಿ ಹುಟ್ಟಿರುವಂತ ನಾವೇ ಭಾಗ್ಯಶಾಲಿಗಳು. ಯಾಕೆ ಅಂದ್ರೆ ನಾರಾಯಣನೇ ವೇದವ್ಯಾಸನಾಗ ಅವತಾರ ಮಾಡಿ ಗ್ರಂಥ ಕೊಟ್ಟಿದ್ದಾನೆ. ಆದ್ರಿಂದ ಇದನ್ನ ಕಳ್ಕೊಂಡ್ರೆ ನೆಕ್ಸ್ಟ್ ಬಂದ್ರೆ ಯಾರ್ಯಾರೋ ವೇದವ್ಯಾಸರು ಬಂದು ಕೊಡ್ತಾರೆ. ಈ ವೇದವ್ಯಾಸ ಅದೊಂದು ವಿಶೇಷ ಅಂಶ. ಅದರ ಜೊತೆಯಲ್ಲೇ ಯಜ್ಞ ಅಂತ ಇನ್ನೊಂದು ಭಗವಂತನ ರೂಪ ಇದೆ. ಅದು 8ನೇ ಸ್ಕಂದ ಬರುತ್ತೆ. ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ದೇವರ ಅವತಾರಗಳು, ಎಲ್ಲ ದೇವರ ಅವತಾರಗಳನ್ನ ಬೆಳಗ್ಗೆ ಸಾಯಂಕಾಲ, ಸಾಯಂ ಪ್ರಾತರ ಗೃಣನ್ ಭಕ್ತ್ಯ, ಹೆಸರು ಮಾತ್ರ ಹೇಳಿಬಿಡಿ ಸಾಕು ಅಂದ್ರು. ದುಃಖ ಗ್ರಾಮಾದ್ ವಿಮುಚ್ಯತೆ, ದುಃಖ ಎಲ್ಲ ಪರಿಹಾರ ಆಗತ್ತೆ. ಈ ಅವತಾರಗಳನ್ನ ಹೇಳಲಿಕ್ಕೆ ಬಂದಿದ್ದೆ ಭಾಗವತ. ಅಷ್ಟು ಹೇಳಿದ ಮೇಲೆ ಅವ್ರು ಕೇಳ್ತಾರೆ, ಸರಿ ಇಷ್ಟೆಲ್ಲ ನೀವು ಹೇಳಿದ್ರಿ, ಇದನ್ನ ಯಾರು ಯಾವಾಗ ಹೇಳಿದ್ರು ಅಂತ ಕೇಳಿದ್ದಕ್ಕೆ ನಾರದರು ಒಂದ್ಸಲ ಶಮ್ಯಾಪ್ರಾಸ ಅಂತ ವೇದವ್ಯಾಸ ದೇವರ ಆಶ್ರಮ, ಸರಸ್ವತಿ ನದಿ ತೀರ, ಅಲ್ಲಿದ್ದಾಗ ವೇದವ್ಯಾಸರು ಸಿಕ್ಕಾಪಟ್ಟೆ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಬೇಜಾರು ಅವರಿಗೆ ಅಂದ್ರೆ, ಬೇಜಾರು ಅಂದ್ರೆ ಏನು ಅಂತ ನಮ್ಗೆ ಇವತ್ತು ಹೇಳಕ್ಕಾಗಿಲ್ಲ. ಯಾಕೋ ಬೇಜಾರಾಗ್ತಾ ಇದ್ದಾರೆ. ಬೇಜಾರು ಅಂದ್ರೆ ಏನು ಅಥವಾ ದುಃಖ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಬೇಜಾರು ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಹೇಳಿ? ನಿಮ್ ಬೇಜಾರಾಗ್ತಾ ಇದೆ, ಯಾಕೆ ಬೇಜಾರು ಗೊತ್ತಿಲ್ಲ. ಆ ಬೇಜಾರು ವೇದವ್ಯಾಸರಿಗೆ ಫಸ್ಟ್ ಆಯ್ತು. ಆದಾಗ ನಾರದರು ಬಂದ್ರು, ಯಾಕ್ರಿ ಹಿಂಗ್ ಕೂತಿದ್ದೀರಾ, ಮುಖ ಹಿಂಗ್ ಮಾಡ್ಕೊಂಡಿದ್ದೀರಾ, ಸಮಾಧಾನ ಇಲ್ಲಪ್ಪ ಮನಸ್ಸಿಗೆ, ಅಷ್ಟೆಲ್ಲಾ ಕೆಲಸ ಮಾಡಿ ಸಮಾಧಾನ ಇಲ್ಲ. ಆಗ ನಾರದರಂತಾರೆ, ನೀವೆಲ್ಲಾ ಕೆಲಸ ಮಾಡಿದ್ರಿ, ದೇವ್ರ ಕಥೆಯನ್ನ ಕ್ಲೀನ್ ಆಗಿ ಬರ್ದಿಲ್ಲ. ಎಲ್ರಿಗೂ ಅರ್ಥ ಆಗೋ ತರ ದೇವ್ರ ಕಥೆ ಬರೀರಿ, ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂತಂದ್ರು. ಹೆಂಗೆ ಅಂದಾಗ, ದೇವರ ಕಥೆಯನ್ನ ಸರಿಯಾಗಿ ಚಿಂತನೆ ಮಾಡಿಬಿಟ್ರೆ ನನ್ನ ಹಾಗೆ ಉದ್ಧಾರ ಆಗ್ಬಿಡ್ತೀರಾ ಅಂತ ನಾರದರು ಅವರ ಆತ್ಮಚರಿತ್ರೆ ಹೇಳ್ಕೊಳ್ತಾರೆ. ಅವರ ಆತ್ಮಚರಿತ್ರೆ ಏನು ನಾರದರದ್ದು? ಜನ್ಮ ಉಪಬರ್ಹಣ ಅಂತ ಒಬ್ಬ ಗಂಧರ್ವ. ಆ ಗಂಧರ್ವ ಶಾಪದಿಂದ ದಾಸಿಯ ಮಗನ ಹುಟ್ಟಿದ. ಉಪಬರ್ಹಣ ಗಂಧರ್ವನ ಹೆಸರು. ಶಾಪದಿಂದ ದಾಸಿಯ ಮಗನಾಗಿ ಹುಟ್ಟಿ 3-4 ಮನೆ ಮುಸ್ರೆ ಮಾಡೋ ಕೆಲಸ ಅವ್ರಮ್ಮಂದು. ಚಾತುರ್ಮಾಸ್ಯಕ್ಕೊಬ್ರು ಸ್ವಾಮಿಗಳು ಬಂದ್ರು ಆ ಊರಿಗೆ. ಒಬ್ರಲ್ಲ, 50 ಜನ ಪರಮಹಂಸರು ಬಂದಾಗ ಅವ್ರು ಸೇವೆ ಮಾಡಿ ಚಾತುರ್ಮಾಸ್ಯ ಮುಗಿಸ್ಕೊಂಡು ಅವ್ರು ಊರು ಹೋಗ್ಬೇಕಾದ್ರೆ ಮಂತ್ರೋಪದೇಶ ಮಾಡಿದ್ರು. ಆ ಮಂತ್ರೋಪದೇಶಕ್ಕೆ ವೈರಾಗ್ಯ ಬಂತು. ಅವರಮ್ಮ ಕಾಡಿಗೆ ಹೋಗಿದ್ದೋಳು ಸತ್ತೋದ್ ಲಾವಿಗೆ ಕಚ್ಚಿಸ್ಕೊಂಡು.
ಒಬ್ನೇ ತಿರುಗಾಡ್ತಿರುವಾಗ ಮಂತ್ರಸಿದ್ಧಿಯಾಗಿ ಮಿಂಚಿನಂತೆ ದೇವ್ರ ದರ್ಶನ ಆಗೋಯ್ತು. ಇನ್ನೂ ನೋಡ್ಬೇಕು ಅಂತ ಆಸೆ ಆದಾಗ, ಈಗಿಲ್ಲಪ್ಪ, ನೆಕ್ಸ್ಟ್ ಜನ್ಮದಲ್ಲಿ ಬ್ರಹ್ಮನ್ ತೊಡೆಯಲ್ಲಿ ಹುಟ್ಟು ಬರ್ತೀಯ ನೀನ್ ಕರೆದಾಗ ನಾನು ಬರ್ತೀನಿ ಅಂತ ದೇವರಂದ. ಆ ಜನ್ಮ ಕಳೆದು ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದ್ರು. ಅವರೇ ನಾರದೋ ದೇವದರ್ಶನ ಅಂತ ದೇವ್ರನ್ನ ನೋಡಿದವರು, ನೋಡ್ಬೇಕು ಅಂತ ಅಂದ್ಕೊಂಡವ್ರಿಗೆ ದೇವ್ರನ್ನ ತೋರಿಸೋರು. ಆದ್ರಿಂದ ಇವತ್ತು ನಾವು ಆ ನಾರದ ವಿಜಯ ಅನ್ನೋ ಸಿನಿಮಾ ನೋಡಿ, ನಾರದರ ಬಗ್ಗೆ ಅಲ್ವಾ ನಾಟಕ ಎಲ್ಲಾ ಕಡೆ ರೀ, ನಾವು ಯಾರನ್ನ ಎತ್ತರ ಸ್ಥಾನದಲ್ಲಿ ಕೂಡಿಸ್ಬೇಕೋ ಅವ್ರನ್ನೆಲ್ಲ ಕೀಳು ಪಾತ್ರ, ಫಿಟ್ಟಿಂಗ್ ಇಡೋನು ಅಂತ ಅಂತಾರೆ, ತಂದಿಡೋನು ಅಂತಾರೆ. ನಾರದರಿಗೆ ನಾಲ್ಗೆ ಬಿದ್ದೋಗತ್ತೆ, ನಾಲ್ಗೆ ಹುಳ ಬರುತ್ತೆ ಅವ್ರ ಬಗ್ಗೆ ಆಗಿ ಮಾತಾಡಿದ್ರೆ. ಪ್ರಹ್ಲಾದ ಯಾರಿಂದ ಬಂದಿದ್ದು? ಧ್ರುವ ಯಾರಿಂದ? ಅವ್ರ ಕಥೆ ಎಲ್ಲ ಭಕ್ತಿಯಿಂದ, ಅವ್ರಿಗೆಲ್ಲ ಗುರುಗಳು ನಾರದ್ರೆ ಅಲ್ವಾ. ನಾನು ಹೀಗ್ ಬಂದೆ, ಆದ್ರೆ ನೀವು ದೇವ್ರ ಕಥೆ ಬರೀರಿ ಎಂದಾಗ ಆಗ ವೇದವ್ಯಾಸರು ಬರೆದ ಗ್ರಂಥವೇ ಭಾಗವತ. ಅದನ್ನ ಶುಕ ಮಧ್ಯಾಪಯಾಮಾಸ, ಅದನ್ನ ಬೇರೆ ಯಾರಿಗೂ ಕೊಡದೆ ಪ್ರಧಾನವಾದ ಪಾತ್ರ ಆದ್ದರಿಂದ ಶುಕಾಚಾರ್ಯರು ಅದನ್ನ ಕೊಟ್ರು. ಇಂಥ ಭಾಗವತಕ್ಕೆ, ಬೇರೆ ಪುರಾಣಕ್ಕೆಲ್ಲ 5 ಲಕ್ಷಣ, ಭಾಗವತಕ್ಕೆ ಮಾತ್ರ 10 ಲಕ್ಷಣ. ಅದನ್ನ ನಿಧಾನವಾಗಿ ಮುಂದೆ ಬಿಡಿಸಿ ಹೇಳ್ತೀನಿ. ಅದನ್ನ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಭಾಗವತಕ್ಕೆ 10 ಲಕ್ಷಣ, ಬೇರೆ ಪುರಾಣಕ್ಕೆಲ್ಲ 5 ಲಕ್ಷಣ, ಇಷ್ಟು ಸಾಕು. ಅದಾದ್ಮೇಲೆ ಇದನ್ನ ಶುಕಾಚಾರ್ಯರು ಯಾವಾಗ ಹೇಳಿದ್ರು ಅನ್ನೋ ಪ್ರಶ್ನೆ. ಕೌರವ ಪಾಂಡವರು ಗಲಾಟೆ ಆಯ್ತು. ಕೌರವರೆಲ್ಲ ಪಾಂಡವರನ್ನು ಓಡಿಸಿ ಕಾಡಿಗೆ ಕಳಿಸ್ಬಿಟ್ರು. ಮತ್ತೆ ವಾಪಸ್ಸು ಯುದ್ಧ ಆಯ್ತು. ಯುದ್ಧ ಎಲ್ಲ ಆದ್ಮೇಲೆ ಕೊನೆಗೇನಾಗಿದೆ, ಅಶ್ವತ್ಥಾಮಾಚಾರ್ಯರು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡಿದ್ದ ಎಲ್ಲ ಬ್ರಹ್ಮಚರ್ಯವನ್ನ ದುರ್ಯೋಧನನಿಗೆ ನಿನ್ನ ಹೆಂಡತಿಯಲ್ಲಿ ಸಂತಾನ ಉತ್ಪತ್ತಿ ಮಾಡ್ತೀನಿ ಅಂತ ಹೇಳಿ ಕಳ್ಕೊಂಡ್ಬಿಟ್ರು. ಕಳ್ಕೊಂಡ ಮೇಲೆ ಪಾಂಡವರ ಸಂತತಿ ಮುಗಿಸ್ಬೇಕು ಅಂತ ಆಲೋಚನೆ. ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ, ಆ ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಶಿರೋಸ್ತ್ರ ಅಂತ ಬಿಟ್ಟ. ಆ ಬ್ರಹ್ಮಶಿರೋಸ್ತ್ರ ಅಂತ ಬಿಟ್ಟಾಗ ಭಗವಂತ ಆ ಗರ್ಭದ ಒಳಗೆ ನಿಂತು ರಕ್ಷಣೆ ಮಾಡಿ ಆ ಮಗು ಸತ್ತೋಯ್ತು. ಹುಟ್ಟುವಾಗ ಭಗವಂತ ಮತ್ತೆ ಜನ್ಮ ಕೊಟ್ಟ. ಅದಕ್ಕೆ ಪರೀಕ್ಷಿತ ಅಂತ ನಾಮಕರಣ ಮಾಡ್ತಾರೆ. ಇದನ್ನ ನೋಡಿ ಕುಂತಿ ದೇವಿ ತುಂಬಾ ಸುಂದರವಾಗಿ ಸ್ತೋತ್ರ ಮಾಡ್ತಾಳೆ. ಕುಂತೀಕೃತ ಕೃಷ್ಣ ಸ್ತೋತ್ರ ಅಂತ ಬರುತ್ತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ. ಎಷ್ಟೇ ಕಷ್ಟ ಇರ್ಲಿ, ಸಾಲದ ಬಾಧೆ ಇರ್ಲಿ, ರೋಗ ರುಜಿನ ಇರ್ಲಿ, ಈ ಶ್ಲೋಕವನ್ನ ಪಾರಾಯಣ ಮಾಡ್ಕೊಂಡ್ರೆ ಅಷ್ಟು ಮನಃಶಾಂತಿ ಆಗುತ್ತೆ. ಪ್ರಣತಃ ಕ್ಲೇಶನಾಶಾಯ, ನಮಸ್ಕಾರ ಮಾಡಿದವರ ಎಲ್ಲ ಕ್ಲೇಶವನ್ನ ಪರಿಹಾರ ಮಾಡತಕ್ಕ ಕೃಷ್ಣ ಗೋವಿಂದಾಯ ನಮೋ ನಮಃ ಅಂತ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ ಅಂತ ಅವಳು ಮಾಡಿದ ದಿವ್ಯವಾದಂತಹ ಸ್ತೋತ್ರ. ಕುಂತಿ ಅಷ್ಟೆಲ್ಲಾ ಸ್ತೋತ್ರ ಮಾಡಿದ್ರು, ಕೃಷ್ಣ ನಕ್ಕೇ ಬಿಟ್ಟ. ನೀವು ಸ್ತೋತ್ರ ತುಂಬಾ ಚೆನ್ನಾಗಿತ್ತು, ಏನ್ ಹೇಳಲಿಲ್ಲ. ಪೃಥಯೇತ್ತಂ ಕಳಪದೈಹಿ ಅಂತ ದೇವರು ನಕ್ಕು ಬಿಟ್ಟ. ಅಲ್ಲಿಂದ ಮುಂದೆ ಅರ್ಜುನನನ್ನ ಕರ್ಕೊಂಡು ಭೀಷ್ಮಾಚಾರ್ಯ ಹತ್ರ ಹೋಗಿ ಭೀಷ್ಮಾಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಮಾಡಿ ಅವರ ಮೂಲಕ ಶಾಂತಿ ಪರ್ವ, ಅನುಶಾಸನ ಪರ್ವ ಇದನ್ನೆಲ್ಲ ಉಪದೇಶ ಕೊಡಿಸಿ ಕೊನೆಗೆ ಚಕ್ರಶಂಕ ಗದಾ ಪದ್ಮಧಾರಿಯಾದ ತನ್ನ ರೂಪ ತೋರಿಸ್ತಾ ಇದ್ದ ಹಾಗೆ ಅವ್ರ ಬಾಯಿಂದ ಬಂದಿದ್ದೆ ವಿಶ್ವಂ ವಿಷ್ಣುರ ವಷಟ್ಕಾರ ಅಂತ. ದೇವರನ್ನು ನೋಡ್ತಾ ಪ್ರಾಣ ಬಿಟ್ರು. ಆದರೂ ಮೋಕ್ಷ ಆಗ್ಲಿಲ್ಲ ಅವ್ರಿಗೆ. ಯಾಕೆ? ಪ್ರಾರಬ್ಧ ಇತ್ತು. ನಾರಾಯಣ ಅಂತ ಸಾಯ್ಬೇಕು. ನಾರಾಯಣ ಅಂತ ಅಂದು ಸ್ವಲ್ಪ ಕಾಫಿ ಕೊಡ್ರಪ್ಪ ಅಂತೇಳಿ ಕುಡಿದ್ರು ಪ್ರಾಣ ಬಿಟ್ರೆ 7-10 ಗಂಟೆಗೆ ಪ್ರಾಣ ಹೋಯ್ತು. 9:30 ತನಕ ನಾರಾಯಣ ನಾಮ ಸ್ಮರಣೆ ಮಾಡ್ತಾ ಇದ್ರು. ಅರ್ಧ ಗಂಟೆ ಇಲ್ಲ, ಪ್ರಾಣ ಹೋಯ್ತು ಅಂತಂದ್ರೆ ಮೋಕ್ಷ ಇಲ್ಲ. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳ್ತಾ ನೋಡ್ತಾ ಪ್ರಾಣ ಬಿಟ್ಟರು ಕೂಡ ಪ್ರಾಣ ತ್ಯಾಗ ಹೊರಗಡೆ ಹೋಗ್ಬೇಕಾದ್ರೆ ಚಿಂತನೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತಂದ್ರೆ ಅವರ ಪ್ರಾರಬ್ಧ ಇದೆ, ಇನ್ನೂ ಅವರಿಗೆ ಮೋಕ್ಷದ ಕಾಲ ದೂರ ಇದೆ. ಅವ್ರಿಗೆ ಹಂಗೆ ಅನ್ಬೇಕಾದ್ರೆ ನಮಗಿನ್ನ ಒಂದ್ಸಲ ಭಾಗವತ ಕೇಳಿ ನಾವು ನಮ್ ಬಿಲ್ಡಪ್ಗಳು ಕುತ್ತಿಗೆ ಮೇಲೆ ಹೊಟ್ಟೋಗಿರುತ್ತೆ. ನಮ್ಗೆ ಹೈಗ್ರೀವ ದೇವರೇ ಕುತ್ತಿಗೆ ಕೆಳಗೆ, ನಮ್ ತಲೆ ಮೇಲೆ. ಆದ್ದರಿಂದ ಭೀಷ್ಮರಿಗೆ ಸದ್ಗತಿಯನ್ನ ಕೊಟ್ಟ, ಕರ್ಕೊಂಡು ಹೊರಟು ಬಿಟ್ಟ ದ್ವಾರಕೆಗೆ. 6 ತಿಂಗಳಾಯ್ತು.
ಕೃಷ್ಣ ಬರ್ಲಿಲ್ಲ. ಕೃಷ್ಣನು ಬರ್ಲಿಲ್ಲ. ಕೃಷ್ಣ ಏನಾದ ಅಂತ ಗೊತ್ತಿಲ್ಲ, ಅರ್ಜುನ ಬರ್ಲಿಲ್ಲ. ಆಗ ಏನಾಯ್ತು, ಧರ್ಮರಾಜನ ಮನೆ ಮುಂದೆ ಊರೊಳಗೆ ನಾಯಿಗಳು ಓಡಾಡ್ತಾ ಇದೆ. ಇದು ನೋಡಿ ಹೇಗಿದೆ, ಊರೊಳಗೆ ಮನುಷ್ಯರು ಓಡಾಡುವ ಜಾಗದಲ್ಲಿ ನಾಯಿಗಳು ಓಡಾಡ್ತಾ ಇದೆ. ಅಪಶಕುನ ಇದು. ಏನು ಅಂತ ನೋಡ್ತಾ ಅರ್ಜುನ ಹತ್ತುಕೊಂಡು ಬಂದ, ಹೇಳ್ದ ಕೃಷ್ಣ ಇಲ್ಲ, ಕೃಷ್ಣನ ಅವತಾರ ಸಮಾಪ್ತಿ ಆಗಿ ಹೋಗಿದೆ ಅಂತ. ಕೃಷ್ಣ ಇಲ್ಲದೆ ಇರೋ ಕಡೆ ನಾವು ಇರೋದು ಬೇಡ ಅಂತ ಪಾಂಡವರು ತಮ್ಮ ಮರಿಮಗನಾದಂತಹ ಮೊಮ್ಮಗನಾದಂತಹ ಯಾರಿಗೆ, ಪರೀಕ್ಷಿತ ಮಹಾರಾಜರಿಗೆ ರಾಜ್ಯವನ್ನ ಕಟ್ಟಿ ಉತ್ತರಕ್ಕೆ ಮಹಾಪ್ರಸ್ಥಾನ ಕೈಗೊಂಡ್ಬಿಟ್ರು. ಪರೀಕ್ಷಿತ ಮಹಾರಾಜ ಸುಮಾರು 70-80 ವರ್ಷ ರಾಜ್ಯ ಪರಿಪಾಲನೆ ಮಾಡ್ದ. ರಾಜ್ಯ ಪರಿಪಾಲನೆ ಮಾಡಾದ್ಮೇಲೆ ಕೊನೆಗೆ ಅವನು ಊರಿನ ಕೊನೆಯಲ್ಲಿ ಯಾರೋ ಹಸು ಹೊಡಿತಾ ಇದ್ದಾರೆ ಅನ್ನೋ ನ್ಯೂಸ್ ಬಂತು. ಅವನೇ ಕಲಿಯನ್ನ ಹೊಡಿಬೇಕು ಅಂತ ನೋಡಿದಾಗ ಕಲಿ ಹೇಳ್ತಾನೆ, ಸಂಕಲ್ಪದಲ್ಲಿ ನೀನು ಕಲಿಯುಗೆ ಅಂತ ಹೇಳ್ತಾ ಇದ್ಯಪ್ಪ. ದುರ್ಯೋಧನ ಯಾವಾಗ ಬಿದ್ದ ಕಲಿಯುಗ ಆರಂಭ ಆಯ್ತು. ಅಂದ್ರೆ ಕೃಷ್ಣದೇವರು ಕಲಿಯುಗ ಆರಂಭ ಆಗಿ 36 ವರ್ಷ ಭೂಮಿಲಿದ್ರು. ಅದೇ ವೈಶಿಷ್ಟ್ಯ. ನಾವೆಲ್ಲ ಕೃಷ್ಣಾರ್ಪಣ, ಕೃಷ್ಣ 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 ಅನ್ನೋದು ಯಾಕೆ ಅಂದ್ರೆ ಇದಕ್ಕೆ. ಕಲಿಯುಗ ಸ್ಟಾರ್ಟ್ ಆಗಿ 36 ವರ್ಷ ದೇವ್ರು ಇದೇ ಭೂಮಿಲೇ ಓಡಾಡ್ಕೊಂಡಿದ್ದ. ಅವಾಗ ಪರೀಕ್ಷಿತ ಅಂತಾನೆ, ನಾವು ಕೃಷ್ಣ ಭಕ್ತರು ಪಾಂಡವರ ಸಂತತಿ ಇರೋ ತನಕ ನಿನಗೆ ಲೋಕದಲ್ಲಿ ಪ್ರವೇಶ ಇಲ್ಲ ಅಂತಿದ್ದಕ್ಕೆ ಒಂದು 4 ಕೊಡಪ್ಪ ಅಂತ. ಸುಳ್ಳು, ಮೋಸ, ವಂಚನೆ, ಜೂಜು, ಬೇಟೆ, ಆಮೇಲೆ ಬಂಗಾರ, ಇಷ್ಟರಲ್ಲಿ ನಿನ್ ಜಾಗ ಅಂತ ಹೇಳಿದ್ದಕ್ಕೆ ಕೊಟ್ಟು ಹೋದ. ಕೊನೆಗೆ ಒಂದ್ ದಿವಸ ಇವನಿಗೆ ಬೇಟೆ ಆಡ್ಬೇಕು. ನೋಡಿ ಹೆಂಗಿರುತ್ತೆ, ಕಲಿ ನಿಗ್ರಹ ಮಾಡಿದವನಿಗೆ ಕಲಿ ಇರುವ ಬೇಟೆ ಆಡ್ಬೇಕು ಅಂತ ಆಸೆ ಆಗೋಯ್ತು. ಬೇಟೆ ಆಡ್ಬೇಕು ಅಂತ ಆಸೆ ಆದ ಕಾಡಿಗೆ ಬಂದ, ಜಿಂಕೆ ಹೊಡೆದ. ನೋಡಿ ಸಾಯ್ಲೇ ಇಲ್ಲ, ಅದು ಬಾಣ ತಿಂದು ಓಡೋಯ್ತು. ಶಮೀಕರ ಆಶ್ರಮ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾರೆ ಮಹಾನುಭಾವರು. ನೀರ್ ಬೇಕು ಅಂತ, ಸುತ್ತ ನೀರಿಲ್ಲ. ಸಿಟ್ಟು ಬಂತು ರಾಜ ಅಂತ, ಹಾವಿನ ಹೆಣ ಬಿದ್ದಿತ್ತು, ಹಾಕಿದ, ಮನೆಗೆ ಬಂದ. ಅವರ ಮಗಗಳು ಶೃಂಗಿಗಳು. ಆ ಶೃಂಗಿಗಳು ಶಾಪ ಕೊಟ್ಟರು, ನಮ್ಮಪ್ಪನ ಕುತ್ತಿಗೆ ಮೇಲೆ ಹಾವು ಹಾಕ್ದವನಿಗೆ 1 ವಾರಗಳ ಒಳಗಾಗಿ ತಕ್ಷಕ ಕಚ್ಬಿಟ್ಟು ಸಾಯಿಸ್ಬಿಡ್ಲಿ. ಆ ಶಾಪ ಕೊಡ್ತಿದ್ದಂಗೆ ಇವನಿಗೆ ಗೊತ್ತಾಯ್ತು. ಎಲ್ಲವನ್ನ ಜನಮೇಜಯನಿಗೆ ಕೊಟ್ಟು ಆಮೇಲೆ ಗಂಗಾ ತೀರಕ್ಕೆ ಬಂದ. ಹರಿದ್ವಾರ ಶುಕಸ್ಥಳ ಏನಿದೆ ಅಲ್ಲಿ ಬಂದು ಎಲ್ಲವನ್ನ ಬಿಟ್ಟು ಪ್ರಾಯೋಪವೇಶ ಅಂತ ಕರೀತಾರೆ. ಇದನ್ನ ಜೈನರಲ್ಲಿ ಸಲ್ಲೇಖನ ವ್ರತ ಅಂತ ಕರೀತಾರೆ. ಸಲ್ಲೇಖನ ಅಂದ್ರೆ ಏನು, ಸಾಯೋ ತನಕ ನೀರು ಇಲ್ಲ, ಊಟವೂ ಇಲ್ಲ, ಅನ್ನಾಹಾರಗಳನ್ನ ಬಿಟ್ಟು ಸಾಯೋ ತನಕ ಅದನ್ನ ಸಲ್ಲೇಖನ ಅಂತ ಅವ್ರು ಕರೀತಾರೆ. ನಮ್ಮಲ್ಲಿ ಪ್ರಾಯೋಪವೇಶ ಅಂತ. ಒಂದ್ ಏಕಾದಶಿ ಅರ್ಧ ಗಂಟೆ ಊಟ ಲೇಟ್ ಆಗ್ಬಿಟ್ರೆ ನೋಡಿ ಹೇಗಿರುತ್ತೆ, ಜ್ಞಾನಿಗಳ ಸಾಧನೆ ಹೇಗಿರುತ್ತೆ. ಪ್ರಾಯೋಪವೇಶ ಕೂತ, ಅವನಲ್ಲಿ ಕೂತ ಅಂತ ನೋಡಿ ಎಲ್ಲ ಜ್ಞಾನಿಗಳು ಬಂದ್ರು. ವೇದವ್ಯಾಸರು ಬಂದ್ರು, ಪರಶುರಾಮ ದೇವರು ಬಂದ್ರು. ಅವ್ರವ್ರಿಗೆ ಇಷ್ಟ ಬಂದ ಭಗವಂತನ ಕಥೆಯನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ. ಆಗ ಸಡನ್ ಆಗಿ ಹೆಣ್ಣು ಮಕ್ಕಳ, ಚಿಕ್ಕ ಮಕ್ಕಳ ಶಬ್ದಗಳೆಲ್ಲ ಆಗ್ತಾ ಇದೆ. ಆ ಶಬ್ದಗಳೆಲ್ಲ ಆಗುವಾಗ ಅಲ್ಲಿದ್ದ ಎಲ್ಲ ಮುನಿಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಯಾರು ಅಂತ ನೋಡ್ತಾರೆ, 16 ವರ್ಷ ವಯಸ್ಸಿನ ಅತ್ಯಂತ ಚಿಕ್ಕ ಬಾಲಕ, ತಲೆಯಿಂದ ಕಾಲ್ ತನಕ ನೀಲಿ ಬಣ್ಣ, ಗುಂಗುರು ಕೂದಲು, ವಸ್ತ್ರವೇ ಇಲ್ಲ. ಅವ್ರು ಯಾರು ಅನ್ನೋ ಐಡೆಂಟಿಟಿ ತೋರಿಸೋದೇ ಇಲ್ಲ. ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಜ್ಞಾನಿಗಳು ಅಂತ. ಯಾರವರು? ವೇದವ್ಯಾಸ ದೇವರ ಮಕ್ಕಳಾದಂತಹ ಶುಕ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಅಂತ ಶುಕಾಚಾರ್ಯರು ಬಂದ್ರು. ಬಂದ ಶುಕಾಚಾರ್ಯರಿಗೆ ಆಸನ ಕೊಟ್ರು. ಪರೀಕ್ಷಿತನ ಕೇಳಿದ್ದ, ಶುಕಾಚಾರ್ಯರು ಜಾಸ್ತಿ ಹೊತ್ತಿರಲ್ಲ, ಒಂದು ಗೋದೋಹನ ಮಾತ್ರ, ಹಸುವಿನ ಕೆಚ್ಚಲಿಗೆ ಕೈ ಹಾಕಿ ಎಳೆಯಕ್ಕೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಮಾತ್ರ ಮನೆ ಮುಂದೆ ಭಿಕ್ಷೆ ಬಿಡೋದು. ಅಷ್ಟರೊಳಗೆ ತಂದ್ಕೊಟ್ರೆ ಅವತ್ತು ಊಟ, ಇಲ್ಲ ಅಂದ್ರೆ ಅವತ್ತೆಲ್ಲ ಇಲ್ಲ, ಮತ್ತೆ ನಾಳೆ ಬೆಳಗ್ಗೆನೆ. ಅಂತ ಮಹಾನುಭಾವರು ಬಂದಿದ್ದಾರೆ. ಅವರನ್ನ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ನನಗಿನ್ನು 1 ವಾರ ಆಯಸ್ಸಿದೆ, ಯಚ್ರೋತವ್ಯಂ, ಯಾವುದನ್ನ ಕೇಳಬೇಕು, ಅಥೋ ಜಪ್ಯಂ, ಏನ್ ಜಪ ಮಾಡಬೇಕು, ಅಥವಾ ಏನ್ ದಾನ ಮಾಡಬೇಕು, ಏನಿದ್ರು ಹೇಳಿ, 1 ವಾರದಲ್ಲಿ ನಾನು ಮಾಡಿ ಮುಗಿಸಿ ಬಿಡ್ತೇನೆ ಅಂತ ಹೇಳಿ, ಅಲ್ಲಿ ಆ ಕಾಲಕ್ಕೆ ಬಂದಿರತಕ್ಕಂತಹ ಶುಕಮಹಾಮುನಿಗಳಲ್ಲಿ ಪರೀಕ್ಷಿತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ದ ಅನ್ನುವಲ್ಲಿಗೆ ಪ್ರಥಮ ಸ್ಕಂದ ಭಾಗವತ ಸಮಾಪ್ತಿ ಆಗ್ತಾ ಇದೆ. ಶುಕಾಚಾರ್ಯರು ಬಂದ್ರು, ಕೂತರು, ಪರೀಕ್ಷಿತ ಪ್ರಶ್ನೆ ಕೇಳ್ದ. ಅಲ್ಲಿಗೆ 1ನೇ ಸ್ಕಂದ ಮುಗೀತು. ಮುಂದಕ್ಕೆ 2ನೇ ಸ್ಕಂದ ಅದು ಆರಂಭ ಆಗತ್ತೆ. ಅವನು ಕೇಳಿದ ಪ್ರಶ್ನೆಗೆ
ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಅದನ್ನ ಡಿಸೆಂಬರ್ ತಿಂಗಳಲ್ಲಿ ಯಾವ ಡೇಟ್ ಅದು ಅಂತ ನೋಡ್ಕೊಂಡು ವೀಕೆಂಡ್ಸ್ ಅಲ್ಲಿ ಮಾತ್ರ ಇರೋದಿಲ್ಲ, ವೀಕ್ ಡೇನಲ್ಲೇ ಸೋಮವಾರ, ಮಂಗಳವಾರ, ಬುಧವಾರ, ಇಲ್ಲ ಈಗ ಮಾಡಿದಾಗೆ ಬುಧ, ಗುರು, ಶುಕ್ರ ಆ ಟೈಮ್ಗಳಲ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲರಿಗೂ ಬರ್ಲಿಕ್ಕೆ ಅನುಕೂಲ ಆಗಿದೆ. ಒಂದು ದೊಡ್ಡ ಅವಕಾಶ, ಈ ಒಂದು ದೊಡ್ಡ ಕಾರ್ಯಕ್ರಮ. ಎಲ್ಲದಕ್ಕೂ ಒಂದ್ ಮಾತು ಹೇಳ್ಬಿಡ್ಬೇಕು. ಮೂಲ ಪ್ರೇರಣೆ ಜ್ಯೋತಿ ಮೇಡಮ್ ಅವರು. ಎಲ್ಲ ಕ್ಲಾಸ್ ಕೊಡಿರಿ ಒಂದು. ಯಾಕೆ ಅಂತಂದ್ರೆ ಈಗ ಜ್ಞಾನಸತ್ರ ಆಗ್ಬೇಕಲ್ಲ. ಕಾರಣ ಏನು ಅಂದ್ರೆ ಅವ್ರು ಹೇಳಿದ್ರು, ಆಚಾರ್ಯ ಭಾಗವತ ಹೋಮ ಮಾಡ್ತಾ ಇದ್ದೀರಿ, ಯಾಕೆ ಬರೀ ಹೋಮ, ಅಗ್ನಿಯಲ್ಲಿ ಆಹುತಿ, ಊಟ ಎಲ್ಲ ಆಗುತ್ತೆ, ನಮ್ಗೆಲ್ಲ ತಿಳ್ಕೊಳ್ಳೋ ತರ ಎಲ್ರಿಗೂ ಭಾಗವತ ಆಸಕ್ತಿ ಇದೆ, ರಸಪ್ರಶ್ನೆ ಯಾಕೆ ಆಗಬಾರ್ದು? ಅಲ್ಲಿಂದ ಆರಂಭ ಆಯ್ತು ನೋಡಿ ಬೀಜ. ರಸಪ್ರಶ್ನೆಯಿಂದ ಯಾಕೆ ಆಗ್ಬಾರ್ದು? ಸರಿ ರಸಪ್ರಶ್ನೆ ಮಾಡೋಣ ಅಂತ ಆಯ್ತು. ಅದಕ್ಕೆ ಪುಸ್ತಕ ಯಾವ ಸುವಿದ್ಯೇಂದ್ರದ್ದು, ಪೇಜಾರ ಸ್ವಾಮಿಗಳದ್ದು ಅಂತ. ಸರಿ ಪೇಜಾರ ಸ್ವಾಮಿಗಳ ಪುಸ್ತಕ ಅಂತ ಆಯ್ತು. ಅದಕ್ಕೆ ಕ್ಲಾಸ್ ಹೆಂಗೆ ಅಂತ ಪುಸ್ತಕ ಇಟ್ಕೊಂಡು ಪಾಠ ಮಾಡೋದು ಅಂತ ಆಯ್ತು. ಮೊನ್ನೆ ಶೆಟ್ಟಿಹಳ್ಳಿ ಮಠದಲ್ಲಿ ಹರಿದಾಸ್ ಗುಡ್ದವ್ರು ಭಾಗವತ ಮಾಡಿಸ್ತೀಯ ನನ್ನ ಕೈಲಿ. ಅದಾಗುವಾಗ ದೇವರು ದಂಪತಿಗಳಿಗೆ ಪ್ರೇರಣೆ ಮಾಡ್ದ, ಸರಿ ಪಾಠದ ಜೊತೆನಲ್ಲಿ ಪ್ರವಚನವೂ ಯಾಕೆ ಆಗ್ಬಾರ್ದು? ಪಾಠ ಪ್ರವಚನ ಮಿಕ್ಸ್ ಮಾಡ್ಕೊಂಡು ಎಲ್ಲ ಆದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುವುದು. ಆದ್ರಿಂದ ಧರ್ಮ ಕಾರ್ಯವನ್ನ ಮಾಡಬೇಕು ಅನ್ನೋ ಬುದ್ಧಿ 100 ಜನದಲ್ಲಿ ಒಬ್ರಿಗೆ ಬರಲ್ಲ. ಆ ಪುಣ್ಯ ದಂಪತಿಗಳಿಗೆ ಭಗವಂತ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕಾದ ಅವಶ್ಯಕತೆನೇ ಇಲ್ಲ. ತುಮಕೂರಿನಲ್ಲಾಗುವ ಎಲ್ಲ ಕಾರ್ಯಕ್ರಮ ಯಶಸ್ಸಿನಲ್ಲಿ ಸಿಂಹಪಾಲು ಅವರದ್ದೇ. ಅದರಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಜ್ಞಾನ ಕಾರ್ಯವನ್ನ ಎಲ್ಲವನ್ನ ಮಾಡತಕ್ಕಂತಹ ಸಾಮರ್ಥ್ಯ, ಶಕ್ತಿಗಳನ್ನ ಭಗವಂತ ಅವರಿಬ್ಬರಿಗೆ ಕೊಟ್ಟು ನಮ್ಮೂರಲ್ಲಿ ಇನ್ನೂ ಜ್ಞಾನ ಕಾರ್ಯಗಳು ಇದೇ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ಎಲ್ಲ ಸಂಘಟನೆಯೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ಸಸ್ ಮಾಡಿಸಿಕೊಡುವಂತಹ ಭಾಗ್ಯವನ್ನ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾವು ನೀವೆಲ್ಲರೂ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಭಾಗದ ಮೊದಲನೇ ತಿಂಗಳಿನ ಪ್ರಥಮ ಸ್ಕಂದ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲ ಪುಣ್ಯವನ್ನ ಭಗವಂತ ಅವ್ರಿಗೆ ಕೊಟ್ಟು ಅವ್ರ ಮೂಲಕ ನಮ್ಮ ಯೋಗ್ಯತೆಗೆ ಎಷ್ಟು ಪುಣ್ಯ ಬೇಕೋ ಅಷ್ಟು ಪುಣ್ಯವನ್ನ ಕೊಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣ. ಮತ್ತೆ ಮುಂದಿನ ಸಪ್ತಾಹ ಇದು ಪ್ರವಚನ ಯಾವಾಗ ಅಂತ ಡೇಟ್ ಮೂಲಕ ತಿಳಿಸಲಾಗ ಒಂದಾ ಸೋಮವಾರ, ಮಂಗಳವಾರ, ಬುಧವಾರ, ಇಲ್ಲ ಬುಧ, ಗುರು, ಶುಕ್ರ. ನಾಡಿದ್ದು 1ನೇ ತಾರೀಕು ಬೆಳಗ್ಗೆ ರಾಘವೇಂದ್ರ ಭಕ್ತವೃಂದ ಅವರು ನನ್ನಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳ ರಾಮಚಾರಿತ್ರ ಮಂಜರಿ ಮತ್ತು ಕೃಷ್ಣ ಚಾರಿತ್ರ ಮಂಜರಿ ಪುಸ್ತಕವನ್ನ ಅನುವಾದ ಮಾಡಿಸಿದ್ದಾರೆ. ಅದರ ಬಿಡುಗಡೆ ಕಾರ್ಯಕ್ರಮ ಇದೆ. ಇಲ್ಲೇ ಬೆಳಗ್ಗೆ 8 ಗಂಟೆಗೆ ಧನ್ವಂತರಿ ಹೋಮ ಆರಂಭ ಆಗುತ್ತೆ. ಧನ್ವಂತರಿ ಹೋಮ ಸಂಕಲ್ಪಕ್ಕೆ ಯಾರಾದ್ರೂ ನಮ್ಮ ಹೆಸರು, ನಕ್ಷತ್ರ, ಗೋತ್ರ ಕೊಡಬೇಕು ದಯಮಾಡಿ 8 ಗಂಟೆ ಅಷ್ಟೊತ್ತಿಗೆ ಮಠಕ್ಕೆ ಬಂದು ಕೊಡಬಹುದು. ಆಮೇಲೆ ಮಾಡಿ ಮೇಲೆ ಸಭಾ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ, ಸ್ವಾಮಿಗಳಿಂದ ಆಶೀರ್ವಚನ, ಆಮೇಲೆ ಸಂಸ್ಥಾನ ಪೂಜೆ, ತೀರ್ಥ ಪ್ರಸಾದ್. ದಯಮಾಡಿ ನೀವೆಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ರಾಘವೇಂದ್ರ ಭಕ್ತವರಿಂದ ಕೇಳ್ತಾ ಇದೆ. ಅವತ್ತು ಸಾಯಂಕಾಲ 7:45ಗೆ ಲಕ್ಷದೀಪೋತ್ಸವ ಇರುತ್ತೆ. ದಯಮಾಡಿ ಎಲ್ಲರೂ ಲಕ್ಷದೀಪೋತ್ಸವಕ್ಕೆ ಬೆಳಗ್ಗೆ ಬಂದು ರಾತ್ರಿ ಹೋಗ್ಬೋದು, ಅಥವಾ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಬರ್ಬೋದು ಅಂತ ಹೇಳ್ತಾ, ಮತ್ತೆ ಪ್ರತಿನಿತ್ಯದಲ್ಲೂ ಕೂಡ ಮಠದಲ್ಲಿ ಪಾಠದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರಿಗೆ ಪಾಠದಲ್ಲಿ ಆಸಕ್ತಿ ಇದೆ ಅವರೆಲ್ಲವನ್ನು ಭಾಗವಹಿಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.